ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು KLE ಧ್ವನಿ 90.4 FM. ನಮ್ಮ ನಾಡು, ನುಡಿ, ಕಲೆ, ಸಾಹಿತ್ಯ, ಸಂಸ್ಕೃತಿ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತಹ ಸಾಧಕರಿಗೆ ಇರುವಂತಹ ವೇದಿಕೆ ಇದು ಸಂಸ್ಕೃತಿ ಸಂಭ್ರಮ. ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮ. ಸ್ನೇಹಿತರೆ, ಕಳೆದ ಸಂಚಿಕೆಯಲ್ಲಿ ನಮ್ಮ ಇಂದಿನ ಅತಿಥಿ ರಂಗಸಂಪದ ಬೆಳಗಾವಿಯ ಅಧ್ಯಕ್ಷರಾದಂತಹ ಡಾಕ್ಟರ್ ಅರವಿಂದ ಕುಲಕರ್ಣಿಯವರು ಬಾಲ್ಯ ಶಿಕ್ಷಣ, ವೃತ್ತಿ ಜೀವನ ಹಾಗೆಯೇ ರಂಗಭೂಮಿಯತ್ತ ಅವರ ಮೊದಲ ಹೆಜ್ಜೆಗಳ ಕುರಿತು ತಮ್ಮ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ರು. ಇಂದಿನ ಸಂಚಿಕೆಯಲ್ಲೂ ಕೂಡ ಅವರು ತಮ್ಮ ಅನುಭವದ ಮಾತುಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಸರ್ ನಮಸ್ತೆ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ನಮಸ್ಕಾರ ಅನುಪಮ ಅವರೇ. ಸರ್, ಇನ್ನು ರಂಗಸಂಪದದ ಬಗ್ಗೆ ಮಾತನಾಡೋದಾದ್ರೆ, ರಂಗಸಂಪದ ಒಂದು ಹೆಮ್ಮೆಯ ತಂಡ ಅಂತಾನೆ ಹೇಳ್ಬೋದು ಬೆಳಗಾವಿಯಲ್ಲಿ. ಈ ತಂಡವನ್ನ ಕಟ್ಟಬೇಕಾದ್ರೆ ಅದು ಒಂದು ಸುಲಭದ ಕೆಲಸವಾಗಿರ್ಲಿಲ್ಲ ಅನ್ಕೊಳ್ತೀನಿ. ಯಾಕಂದ್ರೆ ಅದು ಯಾವ ಆರಂಭದ ದಿನಗಳಲ್ಲಿ ಎದುರಿಸಿದಂತಹ ಸವಾಲುಗಳು ಏನು ಸರ್? ಈಗ 10 ವರ್ಷದಿಂದ ನಾನು ರಂಗಸಂಪದ ಅಧ್ಯಕ್ಷನಾಗಿ ರಂಗಸಂಪದ ಬಹಳ ಚಲೋ, ಮೊದಲಿನಕ್ಕಿಂತ ಹೆಚ್ಚು ಬೆಳೆದದೆ, ಚಲೋ ಆಗಿದೆ ಅಂತ ಎಲ್ಲರೂ ಹೇಳ್ತಾರೆ, ನಮ್ಮ ಮೊದಲಿನ ಅಧ್ಯಕ್ಷರು ಹೇಳ್ತಾರೆ. ಆದರೆ ಇದನ್ನು ಒಂದು ಬೆಳೆಸಿದಂಥ ಕೂಸು ನನ್ನ ಕಡೆ ಸಿಕ್ಕದಂತ ಹೇಳ್ತೀನಿ. ಒಂದು ಯಾವುದೋ ಒಂದು ಹೈಸ್ಕೂಲು ಅಥವಾ ಕಾಲೇಜ್ ಇದ್ದು ಬಂದು ಆ ಲೆವೆಲಿಗೆ ತಂದು ನಾನು ಕೊಟ್ಬಿಟ್ರು. ಆದರೆ ಬೆಳೆಸೋದು ಅಥವಾ ಆ ಪ್ರಸವ ವೇದನೆ ನಾನು ಅನುಭವಿಸಿಲ್ಲ. ಅದನ್ನು ಅನುಭವಿಸಿದವರು ನಮ್ಮ ಗುರುಗಳಾದ ಮತ್ತು ರಂಗಸಂಪದ ಸ್ಟಾರ್ಟ್ ಮಾಡಿ ಶುರು ಮಾಡಿದಂಥ ಶ್ರೀಪತಿ ಮಂಜನ್ ಬೈಲವರು, ಕೇಶವಮೂರ್ತಿಯವರು, ಆವಾಗಿನ ಕಾಲದಲ್ಲಿ ಖ್ಯಾತ ನ್ಯಾಯವಾದಿ ಶ್ರೀ SM ಕುಲಕರ್ಣಿ ಅವರು, ಡಾಕ್ಟರ್ ಸರ್ಜು ಕಾಟ್ಕರ್ ಅವರು, ಜೈನಾಪುರ್ ಅವರು, ಗುರುನಾಥ್ ಕುಲಕರ್ಣಿ, ರಾಮಚಂದ್ರ ಕಟ್ಟಿ, ಇವರೆಲ್ಲ ಕೂಡ್ಕೊಂಡು 1978 ಅಕ್ಟೋಬರ್ನಲ್ಲಿ ಕೇಶವಮೂರ್ತಿಯವರು ಇನ್ಕಮ್ ಟ್ಯಾಕ್ಸ್ ಆಫೀಸಲ್ಲಿ ಕೆಲಸ ಮಾಡೋಕ್ಕೆ ಬೆಂಗಳೂರಿನಲ್ಲಿ ಬಂದವರು. ಶ್ರೀಪತಿ ಮಂಜನ್ ಬೈಲವರು ಕರ್ನಾಟಕ ಸರ್ಕಾರದ PWD ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ, ಹೌಸಿಂಗ್ ಬೋರ್ಡ್ ಡಿಪಾರ್ಟ್ಮೆಂಟಲ್ಲಿ ಅವ್ರು ಕೆಲಸ ಮಾಡಿ ಬಂದವರು. ನೌಕರರು ಎಲ್ಲರೂ ಬೇರೆ ಬೇರೆ ಕೆಲಸ ಮಾಡ್ತಾಯಿದ್ರು. ಅವ್ರಿಗೆಲ್ಲರಿಗೂ ಮೊದಲಿಂದ ನಾಟಕದ ಹುಚ್ಚಿದ್ದೇ ಇತ್ತು. ಧಾರವಾಡದಲ್ಲಿ ಅಲ್ಲಿ ನೋಡಿಕೊಂಡು 75-70 ಆ ಇದರಲ್ಲಿ ಬೆಳಗಾವದಲ್ಲಿ ಕನ್ನಡ ಮಾತಾಡೋದೇ ಅಪರಾಧ ಅಂತ ಒಂದು ಪರಿಸ್ಥಿತಿ ಇತ್ತು. ಈಗಿನವ್ರಿಗೆ ಗೊತ್ತಿರಲಿಕ್ಕಿಲ್ಲ. ನಾನು 73 ನನ್ನ ಗ್ರ್ಯಾಜುಯೇಷನ್ RLS ಆದಾಗ ನಾವು ಪೊಲೀಸರ ಕಡೆ ಲಾಠಿ ಚಾರ್ಜ್ ತಿಂದಿದ್ದೀವಿ ಇಲ್ಲಿ. ಸೊ ಆವಾಗಿನ ಪರಿಸ್ಥಿತಿಯಲ್ಲಿ ಒಂದು ಕನ್ನಡ ನಾಟಕದ ಸಂಘ, ಹವ್ಯಾಸಿ ನಾಟಕ ಸಂಘ ಹುಟ್ಟಾಕೋದು ಬಹುಶಃ ಭಗೀರಥನ ಪ್ರಯತ್ನ ಅಂತ ಹೇಳಿ. ಎಲ್ಲಿವರೆಗೆ ಅಂದರೆ ಶ್ರೀಪತಿ ಮಂಜನ್ ಬೈಲ್ ಅವ್ರ ಬಗ್ಗೆ ಒಬ್ಬರು ಭಾಳ ಒಳ್ಳೆಯ ಪುಸ್ತಕ ಬರೆದಾರೆ. ಅದರಲ್ಲಿ ಅವ್ರದ್ದೆಲ್ಲ ಬರೆದಾರೆ. ಮೊದಲನೇ ಸಲ ಕನ್ನಡ ನಾಟಕ ಮಾಡಿ ಯಶಸ್ಸು ಪಡೆದಾಗ ಇದೇ ಗೋಂಧಳಿ ಗಲ್ಲಿ ಅಂತ ಏನಿದೆ ಕಾಲೇಜ್ ರೋಡ್ ಹಿಂದಿನ ಸೈಡು, ಅಲ್ಲಿ ಶ್ರೀಪತಿ ಮಂಜನ್ ಬೈಲ್ ಅವ್ರನ್ನ ಎಳೆದಾಡಿ ಶರ್ಟ್ ಹರಿದು ಹೊಡೆದವ್ರದಾರೆ. ಆ ಪರಿಸ್ಥಿತಿ ಇತ್ತು. ಆದರೆ ಅದೇ ಪರಿಸ್ಥಿತಿಯಲ್ಲಿ ಕೆಲವು ಮರಾಠಿ ಕಲಾವಿದರು ಅವರಿಗೆ ಸಹಾಯ ಮಾಡಿ ಆ ಜಗಳ ಬಿಡಿಸಿ ಇವ್ರ ನಾಟಕಗಳು ಮಾಡಲಿಕ್ಕೆ ಮರಾಠಿಯವರು ಆವಾಗಿನ ಕಾಲಕ್ಕೆ ಪ್ರೋತ್ಸಾಹ ಕೊಟ್ಟರು. ಅಂದರೆ ಎಲ್ಲರೂ ಭಾಷಾ ವಿರೋಧಿಗಳಾಗಿರಲಿಲ್ಲ. ಕಲೆಗೆ ಭಾಷೆ ಅನ್ನೋದೇ ಇಲ್ಲ. ಅದು ಸಂಗೀತ ಇರ್ಬೋದು, ನಾಟಕ ಇರ್ಬೋದು, ಓದೋದಿರ್ಬೋದು. ಅಲ್ಲಿ ಕೆಲವರು ನಾಟಕಗಳು ಮರಾಠಿಯಲ್ಲಿ ಎಷ್ಟೋ ಅಷ್ಟೇ ಕನ್ನಡದಲ್ಲೂ ಒಳ್ಳೆಯ ನಾಟಕಗಳಿದಾವಂತ ಗೊತ್ತಾದ ಮೇಲೆ ಅಲ್ಲಿಂದ ಸುಮಾರು ಬೆಳ್ಕೊತ ಹೋಯ್ತು. ಗಿರೀಶ್ ಕಾರ್ನಾಡ್ ಉತ್ಸವ ಬಹಳ ಅದ್ಭುತವಾಗಿ ಇಲ್ಲಿ ಮಾಡಿದರು. 9 ನಾಟಕಗಳನ್ನು ತರಿಸಿ ರಾಷ್ಟ್ರೀಯ ನಾಟಕೋತ್ಸವ ಮಾಡಿದರು. ಆಮೇಲೆ ಮನೆಗೆ ಅಡ್ಡಾಡಿ ಪ್ರೇಕ್ಷಕ ಸದಸ್ಯತ್ವ ಅಂತ ಹೇಳಿ ಆವಾಗ ಶುರು ಮಾಡಿದರು. ₹2 ವರ್ಷಕ್ಕೆ ₹2 ಕೊಡ್ರಿ, ನಿಮ್ಗೆ ನಾವು 4-5 ನಾಟಕ ತೋರಿಸ್ತೀವಿ ಅಂಥೇಳಿ ಸೈಕಲ್ ಮೇಲೆ ಮನೆ ಅಡ್ಡಾಡಿ ₹2 ಇಸ್ಕೊಂಡ್ಬರ್ತಿದ್ರು. ಇವರೆಲ್ಲರೂ ಕೂಡಿ ಅದನ್ನು ಮಾಡಿ ಒಂದು ಲೆವೆಲಿಗೆ ತೊಗೊಂಬಂದರು ನಾಟಕ ತಂಡ. ಆವಾಗ ನಾಟಕಗಳೆಲ್ಲ ಕಲಾಮಂದಿರದಲ್ಲಿ ಆಗ್ತಾಯಿದ್ದು. ಆವಾಗಿನ ಕಾಲದಲ್ಲಿ ಕೆಳಕೋಡಿ ಇಲ್ಲೋ ಕಲಾಮಂದಿರ ಭಾಳ ಒಂದು ದೊಡ್ಡದು, ಈಗಿನ ಕುಮಾರಗಂಧರ್ವ ಹಾಲ್ ಹೆಂಗಿದೆ ಹಂಗಿತ್ತು. ಅಲ್ಲಿ ನಾಟಕಗಳಾಗ್ತಾಯಿದ್ದು. ಶ್ರೀಪತಿ ಮಂಜನ್ ಬೈಲವರೇ ನಾಟಕಗಳನ್ನ ಬರೆದು ತಾವೇ ನಿರ್ದೇಶನ ಮಾಡಿ ನಟಿಸಿ ಸುಮಾರು ನಾಟಕಗಳು. ಅದ್ರ ಜೊತೆಗೆ 91-92ರಲ್ಲಿ BV ಕಾರಂತರು ಇಲ್ಲಿ 1 ತಿಂಗಳು ಪೂರ್ತಿ ವಾಸ ಮಾಡಿ ನಾಟಕಗಳನ್ನ ಬರೆದು ಸಂಗೀತ ರಚನೆ ಮಾಡಿ ನಾಟಕ ನಿರ್ದೇಶನ ಮಾಡಿಸಿದ್ರು. ಇಲ್ಲೊಂದು ಸ್ಕೂಲ್ ಆಫ್ ಕಲ್ಚರ್ ಅಂತಿದೆ ಬಿಸ್ಕಿಟ್ ಮಹಾದೇವ್ ದೇವಸ್ಥಾನದ ಹತ್ತಿರ. ಈಗ ಬಂದಾಗ್ಬಿಟ್ಟದ ಆಲ್ಮೋಸ್ಟ್ ಅದು. ಆವಾಗ ಈ ಗೋಗ್ಟೆ ರಂಗಮಂದಿರ ಅಂತಾರೆ ಅದಕ್ಕೆ. ಆ ಸ್ಕೂಲ್ ಆಫ್ ಕಲ್ಚರ್ದಲ್ಲಿ ವಸ್ತಿ ಇದ್ದು ಅಲ್ಲೇ ಅಡುಗೆ ಮಾಡಿಕೊಂಡು ಊಟ ಮಾಡಿ ನಾಟಕಗಳನ್ನ ಬೆಳೆಸಿದ್ರು, ಉಳಿಸಿದ್ರು. ನೀನಾಸಮ್ಮದ ನಾಟಕಗಳು ಆವಾಗೂ ಕೂಡ ತಿರುಗಾಟ ಅಂತ ಬರ್ತಾಯಿದ್ದು, 3 ನಾಟಕಗಳು ಬರ್ತಾಯಿದ್ದು, ಅವುಗಳನ್ನ ತರಿಸಿದ್ರು. ಆಮೇಲೆ NST ಆಯಿತು, ರಂಗಾಯಣ ನಾಟಕಗಳನ್ನ ತರಿಸಿದ್ರು. ಸೊ ಈ ರೀತಿ ಪ್ರತಿ ವರ್ಷ ಪ್ರೇಕ್ಷಕ ಸದಸ್ಯತ್ವ ಮಾಡ್ತಾ ತಮ್ಮ ಕೈಯಿಂದ ಸಾಕಷ್ಟು ರೊಕ್ಕ ಹಾಕ್ತಾ SM ಕುಲಕರ್ಣಿ ಅವ್ರದ್ದು ಸರ್ದೊಂದು ಸರಾಫ್ ಕಾಲನಿಯಲ್ಲಿ ಒಂದು ಮನೆ ಇತ್ತು. ಆ ಮನೆಯಲ್ಲಿ ಅವರು ರಿಹರ್ಸಲ್ ಮಾಡ್ಲಿಕ್ಕೆ ಬಿಟ್ಕೊಟ್ಟಿದ್ರು. SM ಕುಲಕರ್ಣಿ ಅವರು ಸರ್ ಎಂದು ತಾವು ನಾಟಕ ಇದೆ, ಬಟ್ ಅವರಿಗೆ ಇವತ್ತು ರಂಗಸಂಪದ ಬೆಳೀಲಿಕ್ಕೆ ಮುಖ್ಯ ಕಾರಣ SM ಕುಲಕರ್ಣಿ ಸರ್. ಅವರ ಈಗೂ ನಮ್ಮ ಪೋಷಕರಿದ್ದಾರೆ. ಅವರ ಹಸ್ತ ಯಾವಾಗಲೂ ನಮ್ಮೆಲ್ಲರ ಮೇಲಿದೆ. ಅದೇ ರೀತಿ ಅವ್ರ ಜೊತೆಗೆ ಇವರು ಜೈನಾಪುರ MK ಪಬ್ಲಿಸಿಟಿ ಅಂತಿದೆ, MK ಜೈನಾಪುರ ಅವರು, ಸರ್ಜು ಕಾಟ್ಕರ್ ಅವರು, ಇವರು ಎಲ್ಲ ಕೂಡ ಕನ್ನಡ ನಾಟಕ, ಈ ಹವ್ಯಾಸಿ ನಾಟಕ ತಂಡ ಬೆಳೆಸಲಿಕ್ಕೆ ಮುಖ್ಯ ಕಾರಣರಾದರು. ಆದರೆ ಮುಂದೆ ಒಂದು ಪರಿಸ್ಥಿತಿ ಹೆಂಗೆ ಬಂತು ಅಂದರೆ 2010ವರೆಗೂ ಭಾಳ ಚಲೋ ನಡೆದಿತ್ತು. 2010ರಲ್ಲಿ ಶ್ರೀಪತಿ ಮಂಜನ್ ಬೈಲವರಿಗೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಯಿತು, ಪ್ರಮೋಷನ್ ಆಗಿ. ಅವರು ಅಲ್ಲಿ ಹೋದ ಮೇಲೆ ಸುಮಾರು ಒಂದು 5-6 ವರ್ಷ ಗ್ರಹಣ ಹತ್ತಿಬಿಡ್ತು.
ಯಾರೋ ಬೇರೆಯವರ ಅಧ್ಯಕ್ಷರಾದರು, ಏನೋ ಆದರು. ಆದರೆ ನೀನಾಸಂಬಂಧ ಬಹುಶಃ ಒಂದು 2 ವರ್ಷ ನಾಟಕಗಳು ಬರೋದು ಬಿಟ್ಟರೆ ರಂಗ ಸಂಪದಿಂದ ಒಂದೂ ನಾಟಕ ಪ್ರೊಡಕ್ಷನ್ನೂ ಆಗಲಿಲ್ಲ. ಪ್ರೇಕ್ಷಕ ಸದಸ್ಯ ಅಂತೂ ಅಲ್ಲೇ ನಿಂತು ಹೋಗ್ಬಿಡ್ತು. ಇದ್ದದ್ದು ಏನೋ ಶ್ರೀಪತಿ ಸರ್ ಇದ್ದಾಗ ಒಂದು ಹಣ ಕೂಡಿಸಿಟ್ಟು ಹೋಗಿದ್ರು, ಫಂಡ್ ಮಾಡೋಗಿದ್ರು, ಅದು ಎಲ್ಲ ಖಾಲಿ ಆಯಿತು. ನಾನು 2015 ರಿಟೈರ್ ಆದಮೇಲೆ ಅಕ್ಟೋಬರ್ದಲ್ಲೇ ಡಾಕ್ಟರ್ ಸಂಧ್ಯಾ ದೇಶಪಾಂಡೆ ಅವರು, ಮರಾಠಿಯವರು, ಆದರೆ ಒಳ್ಳೆ ನಿರ್ದೇಶಕಿ, ಅವರು ನಮಗೊಂದು ನಾಟಕ ನಿರ್ದೇಶನ ಮಾಡಿದರು. ಉಡುಪಿಯಲ್ಲಿ ರಂಗಭೂಮಿ ಅಂತ ಒಂದು ಇದಿದೆ, ಅವ್ರು ಪ್ರತಿ ವರ್ಷ ಒಂದು ನಾಟಕ ಕಾಂಪಿಟೇಷನ್ ಮಾಡ್ತಾರೆ. ಅಲ್ಲಿ ನಾ ಸ್ಪರ್ಧೆಗೆ ಹೋಗ್ಬೇಕು ಅಂತೇಳಿ ದೇಹಭಾನ್ ನಾಟಕ, ಇನ್ನೂ ರಂಗ ಸಂಪದ ನಾ ಏನೂ ಮೆಂಬರು ಅಲ್ಲ, ಏನೂ ಆಗಿದ್ದಿಲ್ಲ. ಬಟ್ ಅದಕ್ಕೆ ನಾಟಕ ಕಾಂಪಿಟೇಷನ್ಗೆ ಹೋಗ್ಬೇಕಾದ್ರೆ ಯಾವುದೇ ಒಂದು ತಂಡದ ಹೆಸರು ಬೇಕು ಅಂತ ನಾ ಹೋಗಿ ರಂಗ ಸಂಪದ ಕೇಳ್ಕೊಂಡು ಅವ್ರ ಲೆಟರ್ ಹೆಡ್ ಮೇಲೆ ಅಪ್ರೂವಲ್ ತೊಗೊಂಡು ಹೋಗಿ ಅದನ್ನು ಸ್ಪರ್ಧೆ ಮಾಡಿದ್ವಿ. ನವಂಬರ್ದಲ್ಲಿ ದೇಹಭಾನ್ ನಾಟಕ ಉಡುಪಿಯಲ್ಲಿ ನಮ್ಮದಾಯಿತು. ಅದರಲ್ಲಿ ಅದು ಇಂಟರ್ಸ್ಟೇಟ್ ಇದು ಕಾಂಪಿಟೇಷನ್, ಸುಮಾರು 20-25 ತಂಡಗಳು ಬರ್ತವೆ. ಕೇರಳದಿಂದ ಬರ್ತಾರೆ, ಕರ್ನಾಟಕದ ಎಲ್ಲ ಕಡೆ ಬರ್ತಾರೆ. ಆ ನಾಟಕದಲ್ಲಿ ಮೊದಲನೇ ಸಲ ರಂಗ ಸಂಪದವರು ನಾಟಕ ಸ್ಪರ್ಧೆಗೆ ನಾನು ತೊಗೊಂಡು ಹೋದಾಗ 2 ಪ್ರೈಸ್ ಬಂದು ನಮಗೆ. ಮೊದಲನೇದಾಗಿ ಬೆಸ್ಟ್ ಆ್ಯಕ್ಟ್ರೆಸ್ ಅಂತ ನಟಿ ಅಂತೇಳಿ ನಮ್ಮ ಮಿಸಸ್ಸಿಗೆ ದೇಹಭಾನದಲ್ಲಿ ದಮಯಂತಿ ಪಾತ್ರಕ್ಕೆ ಬಂತು. 3ನೇ ಬೆಸ್ಟ್ ನಟಿ ಅಂತೇಳಿ ಸ್ನೇಹಾ ಜೋಶಿ ಅಂತ ಈಗ ಇಲ್ಲಿ ಗೌಟೆ ಕಾಲೇಜಿನಲ್ಲಿ ಕನ್ನಡ ಲೆಕ್ಚರ್ ಇದ್ದಾರೆ ಲೇಡಿ, ಅವ್ರಿಗೆ ಬಂತು. 2 ಪ್ರಶಸ್ತಿಗಳನ್ನ ನಾವು ತೊಗೊಂಬಂದ್ವಿ. ಅದು ರಂಗ ಸಂಪದೆ ಹೆಸರಿನಲ್ಲಿ ನಾವು ಮಾಡಿದ್ದು ದೇಹಭಾನ ನಾಟಕ. ಅದಾಯಿತು. ಕೆಲವು ದಿವಸ ಆಮೇಲೆ ನಾವು ಮುಂದೆ ಜೂನ್ 2016ರಲ್ಲಿ ನಾವೆಲ್ಲ ಯುರೋಪ್ ಟೂರ್ ಎಲ್ಲ ಮುಗಿಸ್ಕೊಂಡ್ಬಂದಿವಿ. ಸೆಪ್ಟೆಂಬರ್ದಲ್ಲಿ ನನಗೆ ಒಂದು ಫೋನ್ ಬಂದು, ನಾಳೆ ಪೇಪರ್ನಲ್ಲಿ ನಿಮ್ಮ ಹೆಸರು ಬರ್ತದೆ, ಶಾಕ್ ಆಗಬಾರ್ದು, ನಿಮ್ಮ ಮೊದಲೇ ಹೇಳ್ತಾ ಇದ್ದೀನಿ, ರಂಗ ಸಂಪದ ಅಧ್ಯಕ್ಷರಾಗಿ ನಾವು ನಿಮ್ಮನ್ನು ನೇಮಿಸೀವಿ. ನಾನು ಅಂದೆ, ಅಲ್ಲಿನ ರಂಗ ಸಂಪದ ಆಡಳಿತ ಮಂಡಳಿ ಸದಸ್ಯನೇ ಎಂದೂ ಇಲ್ಲ, ಬರೀ ನಾಟಕ ನೋಡಾವ ನಾನು ಅಷ್ಟೇ. ಮೊದಲೇ ಸಲ ನಾಟಕ ತೊಗೊಂಡೋಗಿವಿ. ಇಲ್ಲ ಸರ್, ನಮಗೆಲ್ಲರಿಗೂ ನಿಮ್ಮ ಬಗ್ಗೆ ಗೊತ್ತಿದೆ, SM ಕುಲಕರ್ಣಿ ಸರ್ ಪೋಷಕರು ಏನು ಕಮಿಟಿ ಇದೆ ಡಿಸೈಡ್ ಮಾಡಿದ್ದಾರೆ, ಅದಕ್ಕೆ ನೀವು ಅಧ್ಯಕ್ಷ ಮಾಡಿದ್ದೀವಿ ಅಂತ ಹೇಳಿದರು. ಆಯ್ತು, ನಂಗೆ ಹವ್ಯಾಸ ಇತ್ತು ಹೆಂಗಿದ್ರು ಆಯಿತು ಅಂದೆ. ಮರುದಿವ್ಸ ಪೇಪರ್ನಾಗೆಲ್ಲ ಬಂತು, ಒಂದು ಟೀಮ್ ಆಯಿತು. ಅಲ್ಲಿಂದ ಶುರು ಮಾಡಿದ್ದೀವಿ. ಮಾಡಿ ನವಂಬರ್ದಲ್ಲಿ ಫಸ್ಟ್ ಟೈಮ್ ಒಂದು ಬೆಂಗಳೂರಿನ ಸಮುದಾಯ ತಂಡದ್ದು ಒಂದು ಭಾಳ ಒಳ್ಳೆಯ ನಾಟಕ ತರಿಸಿದ್ದೀವಿ. ಅದಾದಮೇಲೆ ಜನವರಿ 2017ರಲ್ಲಿ ರಂಗ ಸಂಪದ ಮೊದಲೇ ಪ್ರೊಡಕ್ಷನ್ 10-11 ವರ್ಷ ಆಮೇಲೆ ತೊಗೊಂಡ್ವಿ. ಶಿರೀಶ್ ಜೋಶಿ ಅಂತ ಒಬ್ಬರು ಖ್ಯಾತ ನಾಟಕಕಾರರು, ಕಾದಂಬರಿಕಾರರು ಇದ್ದಾರೆ. ಅವರು ಬರೆದ ಗತಿ ಅಂತ ನಾಟಕ ಅವರೇ ನಿರ್ದೇಶನ ಮಾಡಿದರು. ನಾನು ಮಿಸಸ್ಸು ಮುಖ್ಯ ಪಾತ್ರದಲ್ಲಿ ಮಾಡಿದ್ವಿ, ಪ್ಲಸ್ ಒಂದು 5-6 ಜನ. ಭಾಳ ಎಮೋಷ್ನಲ್ ನಾಟಕ. ಅಂದರೆ ಒಂದು ಮುಂಬೈ ಅದಲ್ಲಿ ಆದ ಘಟನೆ. ಮಗ ಅಮೇರಿಕದಿಂದ ಬಂದು ಅವ್ವ ಅಪ್ಪಂದು ಹೊಲ ಮನಿ ದೇಸಾಯಿ ಇರ್ತಾರೆ, ಊರು ಎಲ್ಲ ಮಾರಿಸಿ ಏರ್ಪೋರ್ಟ್ನಾಗ ಕೂಡಿಸಿ ಹಾರಿ ಹೋಗ್ಬಿಡ್ತು. ಅಲ್ಲಿ ಅವ್ನಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಒಬ್ಬ ಸೆಕ್ಯೂರಿಟಿ ಬಂದು ತೊಗೊಂಡು ಹೋಗ್ತಾನೆ. ಇದ್ರದ್ದೆಲ್ಲ ಭಾಳ ಎಮೋಷ್ನಲ್ ಸ್ಟೋರಿ ಇತ್ತು. ನಾವಿಬ್ಬರು ಭಾಳ ಅದ್ಭುತವಾಗಿ ಮಾಡಿದ್ದೀವಿ ಅದನ್ನು. ಸೊ ಮೊದಲೇ ನಾಟಕ ನಮ್ಮದು ಸಕ್ಸಸ್ಫುಲ್ ಆಗಿಬಿಡ್ತು. ಬಿಜಾಪುರ, ಕಿಜಾಪುರ, ಸೌದತ್ತಿ ಎಲ್ಲ ಕಡೆ ನಾಟಕ ಪ್ರಸಿದ್ಧ ಆಯಿತು. ಅದಾದಮೇಲೆ ನಾವು ಡಿಸೈಡ್ ಮಾಡಿದ್ವಿ, ವರ್ಷಕ್ಕೆ 2-3 ನಾಟಕಗಳನ್ನ ನಾವು, ಯಾಕಂದ್ರೆ ನಮ್ಮ ಕಲಾವಿದರು, ನಮ್ಮ ನಿರ್ದೇಶಕರಿಗೆ ಅವಕಾಶ ಸಿಗಬೇಕು. ಬರೀ ಹೊರಗಿನ ನಾಟಕ ತರಿಸಿದ್ರೆ ಹೆಂಗೆ. ಪ್ಲಸ್ ಆಮೇಲೆ ಅದೇ ವರ್ಷ ಮತ್ತೆ ಒಂದು ಸಲ ಪ್ರೇಕ್ಷಕ ಸದಸ್ಯ ಪ್ರಾರಂಭ ಮಾಡಿದ್ದೀವಿ. 500 ರೂಪಾಯಿ ಅಂತ ಇಬ್ಬರಿಗೆ ವರ್ಷಕ್ಕೆ ಅಂತೇಳಿ ಮಾಡಿ ಈಗ ಆಗಿ ಇವತ್ತು ನಮಗೆ 750 ಪ್ರೇಕ್ಷಕ ಸದಸ್ಯರು. ನಮ್ಮ ಪ್ರತಿ ಯಾವುದೇ ನಾಟಕ ಮಾಡಲಿ ಕನಿಷ್ಠ ಅದರ ಅರ್ಧ ಬಂದರೂ ಸಲ 300-350 ಪ್ರೇಕ್ಷಕರು ನಮ್ದಿರು. ಇಲ್ಲಾಂದರೆ ಭಾಳ ಜನ ಕಂಪ್ಲೇಂಟ್ ಏನಿದೆ ಇವತ್ತು, ಕಾರಣ ಅಂತ ಹೇಳ್ತೀನಿ ನಾನು. ಇಲ್ಲರಿ ಕನ್ನಡ ನಾಟಕ ನೋಡೋಕೆ ಮಂದಿ ಬರೋದಿಲ್ಲ, ಪ್ರೇಕ್ಷಕರೇ ಇರೋದಿಲ್ಲ. ಹಾಗೆ ಕೆಲವು ಕಡೆ ಹೋದಾಗ ನಾನು ನೋಡಿ 10-15 ಮಂದಿ ಪ್ರೇಕ್ಷಕರು ಇರ್ತಾರೆ. ಈ ಗತಿ ನಾಟಕ ಲೋಕಮಾನ್ಯ ರಂಗಮಂದಿರದಾಗ ಮಾಡಿಸಿದಾಗ ಆವಾಗ ಶ್ರೀಕಾಂತೇಗೌಡರು SP ಇದ್ದರು, ಅವರು ಉದ್ಘಾಟನೆಗೆ ಬಂದಿದ್ದರು. ಅವ್ರು ಹೇಳಿದರು, ಬೆಳಗಾವಿಯಲ್ಲಿ ಕನ್ನಡ ನಾಟಕಕ್ಕೆ ಒಂದು ಥಿಯೇಟ್ರು ಕೆಳಗೆ ಫುಲ್ಲಾಗಿ ಬಾಲ್ಕನಿ ಫುಲ್ಲಾಗಿ ಎಕ್ಸ್ಟ್ರಾ ಚೇರ್ ಹಾಕೋದು ಫಸ್ಟ್ ಟೈಮ್ ನೋಡೇನೆ ಅಂತ ಹೇಳಿದ್ರು. ಅದಕ್ಕೆ ನಾ ಹೇಳಿದೆ, ಒಳ್ಳೆ ನಾಟಕ ಟೈಮ್ ಶುರು ಮಾಡಿದ್ರು. ಅದರಿಂದ ನಾವು ಸ್ವಲ್ಪ ಟೈಮ್ ಬಗ್ಗೆ ಭಾಳ ಡಿಸಿಪ್ಲಿನ್. ಇಲ್ಲಿ ಕನ್ನಡ ನಾಟಕ ನಡೀತಾ ಇದ್ದಾಗ ರಂಗ ಸಂಪದ ನಾಟಕ ನಾವು ಹೋಗಿ ಜಗಳ ಮಾಡಿ ಬರ್ತಿದ್ದೆ. 6:30 ಅಂತ ಟೈಮ್ ಕೊಡ್ತಿದ್ರು, 7-7:30 ಆದರೂ ನಾಟಕ ಶುರು ಆಗ್ತಿರ್ಲಿಲ್ಲ. ನಾನು ಏನು ಮಾಡಿದೆ, 6:30 ಬೇಕಾದಿರಲಿ, 6:30ಕ್ಕೆ ನಾಟಕ ಪ್ರಾರಂಭ. ಯಾವುದೇ ನಾಟಕ ಇಲ್ಲ, ಇನ್ನೂವರೆಗೂ ಹಂಗೆ ಇದೆ ನಮ್ಮದು. ಹಿಂಗಾಗಿ ಮಂದಿಗೆಲ್ಲ ಗೊತ್ತಾಗ್ಬಿಟ್ಟது. ಅದಕ್ಕೆ 15 ನಿಮಿಷ ಮೊದಲು ಬಂದು ಕೂತಿರ್ತಾರೆ. ನಮ್ಮ ಉದ್ಘಾಟನೆ ಕಾರ್ಯಕ್ರಮ ಏನಿದ್ರು ಹೇಳ್ತಾನೆ 6ಕ್ಕೆ ಶುರು ಮಾಡ್ತೀನಿ, ಮುಗಿಸ್ಕೊಂಡು 6:30 ನಾಟಕ. ಸೊ ಈ ಒಳ್ಳೆ ನಾಟಕ ಟೈಮ್ ಶುರು ಮಾಡಿರಿ, ಮಂದಿ ಬರ್ತಾರಂತ ನಾನು ಪ್ರೂವ್ ಮಾಡಿದೆ. ಸೊ ಒಂದು ಲೆವೆಲ್ ಒಂದು ಇವತ್ತು ಉತ್ತರ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ. ಅದು ಹೋಗಿ ರಂಗಶಂಕರ್ ಮೈಸೂರಲ್ಲಿ ನಾಟಕಗಳು ಮಾಡಿ ಬಂದೀವಿ, ಬಿಜಾಪುರ್ನಲ್ಲಿ ಮಾಡಿದ್ದೀವಿ, ಉಡುಪಿಯಲ್ಲಿ ಮಾಡಿದ್ದೀವಿ, ಮಂಗಳೂರಲ್ಲಿ ಮಾಡಿದ್ದೀವಿ, ಮುಂಬೈಯಲ್ಲಿ ಮಾಡಿ ಬಂದೀವಿ. ಸೊ ಎಲ್ಲ ಕಡೆಗೆ ಇವತ್ತು ರಂಗ ಸಂಪದದ ಹೆಸರು. ಇನ್ನು 3 ವರ್ಷಕ್ಕೆ ನಮ್ಮದು ಸುವರ್ಣ ಮಹೋತ್ಸವ ಆಗುತ್ತೆ, 50ನೇ ವರ್ಷಕ್ಕೆ. ಸೊ ಮತ್ತೊಂದು ಸಲ ನಮ್ಮ ಹುಟ್ಟು ಹಾಕಿದ SM ಕುಲಕರ್ಣಿಯವರಾತು, ನಮ್ಮ ಶ್ರೀಪತಿ ಮಂಜರು ಹೇಳ್ತಾರೆ, ಒಂದಾನೊಂದು ಕಾಲದಲ್ಲಿ ರಂಗ ಸಂಪದ ಯಾವ ರೀತಿ ಒಂದು ವೈಭವೀಕರಣ ಆಗಿತ್ತು, ಅದಕ್ಕಿಂತ ಹೆಚ್ಚು ನೀವೀಗ ತೊಗೊಂಡು ಹೋಗಿದ್ದೀರಿ ಅಂತ. ಅದು ಅಲ್ಲಿ ನಾಟಕ ಅಕಾಡೆಮಿದು 2021 ಪ್ರಶಸ್ತಿ ಬಂತು ನಮಗೆ. ಕರ್ನಾಟಕದಲ್ಲಿ ಅತ್ಯುತ್ತಮ ಹವ್ಯಾಸಿ ನಾಟಕ ತಂಡ ಅಂತ ರಂಗ ಸಂಪದಕ್ಕೆ ಪ್ರಶಸ್ತಿ ಬಂತು. ಕಲಘಟ್ಟಿಯಲ್ಲಿ ನಾಟಕ ಅಕಾಡೆಮಿ ಅದನ್ನು ಪ್ರಶಸ್ತಿ ವಿತರಣೆ ಮಾಡಿದಾಗ ಹೊರಟ್ಟಿಯವರು ಆವಾಗ ಸಭಾಪತಿ ಇದ್ರು, ಅವ್ರ ಕೈಯಿಂದ, ಅಲ್ಲಿ ಉಳಿದ ಮಿನಿಸ್ಟರ್ ಎಲ್ಲ ಇದ್ರು, ಅವ್ರ ಕೈಯಿಂದ ಆಯಿತು. ಹೀಗಾಗಿ ಇವತ್ತು ಒಂದು ರಂಗ ಸಂಪದಕ್ಕೆ ಒಳ್ಳೆ ಹೆಸರಿದೆ. ಎಲ್ಲಿವರೆಗೆ ಅಂದರೆ ಬೇರೆ ಬೇರೆ ತಂಡಗಳು, ಸರ್ ನಮ್ಮ ಬೆಳಗಾವಿಯಲ್ಲಿ ನೀವು ನಾಟಕ ನಮ್ಮದು ಮಾಡಿಸ್ರಿ ಕೇಳ್ತಾರೆ.
ಸುಮಾರು 40-50 ನನ್ನ ಕಡೆ ಬೇರೆ ಬೇರೆ ಲೇಖಕರು ನಾಟಕ ಬರೆದವರು, ಸರ್ ನಮ್ಮ ನಾಟಕ ನೀವು ಮಾಡಿಸಿ ಅಂತ ಸ್ಕ್ರಿಪ್ಟ್ ಕಳಿಸ್ತಾರೆ ನನಗೆ. ಸೊ ರಂಗ ಸಂಪದ ಮೇಲೆ ಪ್ರೇಕ್ಷಕರ ವಿಶ್ವಾಸ ಅಷ್ಟೇ ಇದೆ ಇವತ್ತು. ಬೇರೆ ಬೇರೆ ತಂಡಗಳು ಅಥವಾ ಬೇರೆ ಇದು ಕರ್ನಾಟಕ ಸರ್ಕಾರದ ಏನು ಒಂದು, ನಾವು ಮೊದಲಿಂದನೂ ಕರ್ನಾಟಕ ಸರ್ಕಾರದ ಯಾವುದೇ ಒಂದು ಸಂಸ್ಥೆಯಿಂದ ಸಹಾಯ ತಗೊಳ್ಳೋದಿಲ್ಲ. ಸಂಸ್ಕೃತಿ ಇಲಾಖೆ ಇರ್ಬೋದು, ನಾಟಕ ಅಕಾಡೆಮಿ ಇರ್ಬೋದು, ಒಂದು ಪೈಸಾ ತಗೊಳ್ಳಂಗಿಲ್ಲ. ಇವತ್ತು 47 ವರ್ಷ ಆದ್ರೂ ರಂಗ ಸಂಪದ ತಂಡ ನಡೆದಿರೋದು ಪ್ರೇಕ್ಷಕರ ಮುಖಾಂತರ. ಏನು ಪ್ರೇಕ್ಷಕ ಸದಸ್ಯತ್ವ ಇದೆ ಅದು ಬಿಟ್ಟು ನಮಗೆ ಬೇಕಾದಾಗೆಲ್ಲ. ಈಗ ಒಂದು ದ.ರಾ. ಬೇಂದ್ರೆಯವರ ಗಂಗಾವತರಣ ಅಂತ ನಾಟಕ ತರಿಸಿದ್ವಿ ನಾವು. 45 ಕಲಾವಿದರು, ಆ ತಂಡಕ್ಕೆ 1 ಲಕ್ಷ ಕೊಡಬೇಕಿತ್ತು ನಾವು. ಪ್ಲಸ್ 45 ಜನರದ್ದು ಇಲ್ಲಿ ಬಂದ ಮೇಲೆ ಊಟ ಉಪಚಾರ ಎಲ್ಲ ಸುಮಾರು ನಮ್ಗೆ 2 ಲಕ್ಷ ಖರ್ಚಿತ್ತು. ನಾನು ಬರೀ ಒಂದು ನಮ್ಮ ಪ್ರೇಕ್ಷಕರಿಗೆ ಹೇಳಿದೆ, ಇಂಥ ನಾಟಕ ತರಿಸ್ತಾ ಇದ್ದೀವಿ, ನಮಗೆ ಧನ ಸಹಾಯ ಮಾಡಿರಿ. 1,75,000 ಡೊನೇಷನ್ ಬಂತಾನೆ. 5,000, 2,000, 3,000 ಕಳಿಸಿದ್ರು. ಅಂದರೆ ಇವತ್ತು ಹೆಂಗಿದೆ ಅಂದರೆ ನಮ್ಮ ಪ್ರೇಕ್ಷಕರು ಒಳ್ಳೆ ನಾಟಕ ನಾವು ತರಿಸ್ತೇವೆ ಅಂತಂದ್ರೆ ಧನ ಸಹಾಯ ಮಾಡ್ತೀವಿ. ಅದಕ್ಕೆ ನಾವು ಮತ್ತೆ ಲೈಫ್ ಮೆಂಬರ್ಶಿಪ್ಪು ಮಾಡಿಲ್ಲ, ಯಾಕಂದರೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಈ ವರ್ಷದ್ದು ಎಷ್ಟು ಅಮೌಂಟ್ ಆಗುತ್ತೆ, ಒಳ್ಳೊಳ್ಳೆ ನಾಟಕಗಳನ್ನ ಕೊಡೋದು, ನಾಟಕ ಮಾಡಿಸೋದು, ನಾವು ಮಾಡೋದು. ಸೊ ಇವತ್ತು ಪ್ರೇಕ್ಷಕರ ಮುಖಾಂತರ, ಪ್ರೇಕ್ಷಕರಿಂದ ನಮ್ಮ ರಂಗ ಸಂಪದ ತಂಡ ಈ ಇದರಲ್ಲಿದೆ. ಅದೇ ರೀತಿ ಒಳ್ಳೆ ನಾಟಕಗಳನ್ನು ಕೊಡ್ತಾ ಇದ್ವಿ, ಪ್ರೇಕ್ಷಕರು ಖುಷಿ ಇದ್ದಾರೆ. ಒಂದು ಲೋಕಮಾನ್ಯ ರಂಗಮಂದಿರ ಸಮೀಪ ಇತ್ತು ಈ ಕಡೆ ಸೈಟಿಗೆ, ಸ್ವಲ್ಪ ಇನ್ನು ಕನ್ನಡ ಭವನಕ್ಕೆ ದೂರ ಆಗುತ್ತೆ. ಅದು ಏನು ಮಾಡೋಕ್ಕಾಗಲ್ಲ, ಒಳ್ಳೆ ನಾಟಕ ನೋಡ್ಬೇಕಂದ್ರೆ ಹೋಗ್ಬೇಕಾಗುತ್ತೆ, ಏನು ಮಾಡ್ಲಿಕ್ಕೆ ಆಗಿಲ್ಲ. ಖಂಡಿತ ಸರ್. ಸರ್, ಇನ್ನು ಇತ್ತೀಚೆಗೆ ತಮ್ಮ ಒಂದು ಪಂಚಕನ್ಯಾ ಸ್ಮರೇ ನಿತ್ಯಂ ಆಗಿರ್ಬೋದು, ಮುದ್ದಣ್ಣನ ಪ್ರಮೋಷನ್ ಪ್ರಸಂಗ, ಮರಣ ಮೃದಂಗ, ನಾಯಿ ಕಳೆದಿದೆ, ಗೆಳೆಯ ನೀನು ಹಳೆಯ ನಾನು, ಸ್ಮರಿಸಿ ಬದುಕಿರೋ, ಪುಕ್ಕಟೆ ಸಲಹೆ, ಭಾನುಮತಿ ಸೇರಿದಂತೆ ಹಲವು ನಾಟಕಗಳ ಯಶಸ್ಸನ್ನ ಕಂಡಿದೆ ಸರ್. ಆ ಒಂದು ಯಶಸ್ಸಿನ ಹಿಂದಿನ ಪರಿಶ್ರಮ ಹಾಗೆಯೇ ಅನುಭವದ ಬಗ್ಗೆ ಮಾತನಾಡೋದಾದ್ರೆ. ನಾನು ನಾಟಕ ಅಂತೂ ಮಾಡ್ತಾ ಇದ್ದೆ. ನಿರ್ದೇಶಕ ಆಗಲಿಕ್ಕೆ ಒಂದು ಕೋಇನ್ಸಿಡೆನ್ಸ್ ಅಂದರೆ ಕೋವಿಡ್ ಪೀರಿಯಡ್ನಲ್ಲಿ ಸುಮಾರು ಎಲ್ಲ ಹೊರಗಡೆ ನಾಟಕ ಮಾಡೋದು ಇದೆಲ್ಲ ಬಂದಾಗ್ಬಿಟ್ಟಿತ್ತು. ಆದರೆ ನಾನು ನನ್ನ ಫ್ಯಾನ್ ಕ್ಲಬ್ ಮುಖಾಂತರ ನನ್ನ ಮೇಲೆ ಒಂದು ಹಾಲ್ ಇದೆ ನಮ್ಮ ಮನೆಯಲ್ಲಿ, ಒಂದು ದೊಡ್ಡದು, ಸುಮಾರು ಒಂದು 24x16 ದೊಡ್ಡ ಹಾಲ್ ಇದೆ. ಸೊ ಅಲ್ಲಿ ಫೇಸ್ಬುಕ್ ಲೈವ್ ಅಂತ ಸ್ಟಾರ್ಟ್ ಮಾಡಿ ಹಾಡಿನ ಕಾರ್ಯಕ್ರಮ ಮಾಡಿಸ್ತಾ ಇದ್ದೆ. ಅದೇ ರೀತಿ 2022ರಲ್ಲಿ ಫಸ್ಟ್ ಟೈಮ್ ಇಡೀ ಕರ್ನಾಟಕದಲ್ಲಿ ಆನ್ಲೈನ್ ಲೈವ್ ನಾಟಕ ಮಾಡಿದ್ವಿ ನಾವು. ಇಷ್ಟು ದಿವಸ ಆನ್ಲೈನ್ ನಾಟಕ ಹೆಂಗಿರ್ತಿತ್ತು ಅಂದರೆ ಯೂಟ್ಯೂಬ್ ಮೇಲೆ ಎಲ್ಲರ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಿದ್ರು. ನಾವೆಲ್ಲ ಲೈವ್ ಮಾಡಿದ್ವಿ. ಈ ಪಂಚಕನ್ಯಾ ಸ್ಮರೇ ನಿತ್ಯಂ ನಾಟಕ ಮೇಲ್ ಹಾಲ್ದಲ್ಲಿ ಒಂದು 4 ಫೂಟ್ ಇದರಲ್ಲಿ ಸೆಟ್ ಹಾಕಿ, ಬಹಳ ಜನ ಸರ್ ಯಾವ ದೊಡ್ಡ ಹಾಲ್ ಮಾಡಿದ್ರಿ ಅಂತ ಕೇಳಿದ್ರು. ಅಷ್ಟು ಚಂದ ಸೆಟ್ ಆಗಿತ್ತು. ನಮ್ಮೊಬ್ರು ಹುಡುಗರು, ಒಂದಿಬ್ರು ಕಲಾವಿದರು ಭಾಳ ಚಂದ ಮಾಡಿಕೊಟ್ಟಿದ್ರು. ಅಲ್ಲಿ ಅದು ನನಗೆ ಐ ವಾಸ್ ಫೋರ್ಸ್ಡ್, ನನಗೆ ಒಂದು ನಿರ್ದೇಶನ ಮಾಡಲಿಕ್ಕೆ ನಾನು ಫೋರ್ಸ್ ಮಾಡಿಬಿಡ್ತು ಕೋವಿಡ್ ಪೀರಿಯಡ್ನಾಗೆ. ಅದು ಪಂಚಕನ್ಯಾ ಸ್ಮರೇ ನಿತ್ಯಂ. ನಮ್ಮ ವಿನೂತ ಹಂಚಿನಮಣಿ ಅಂತ ಧಾರವಾಡದವ್ರು ಬರೆದದ್ದು ಇದು. ಅದು ಮೊದಲು ಅದನ್ನು ಪತಿವ್ರತೆಯ ಪ್ರಲಾಪ ಅಂತ ಅವ್ರು ಕೊಟ್ಟಿದ್ರು ಹೆಸರು. ಅದನ್ನು ನಾನು ಚೇಂಜ್ ಮಾಡಿ ಪಂಚಕನ್ಯಾ ಸ್ಮರೇ ನಿತ್ಯಂ ಅಂತ ಆ ಶ್ಲೋಕದ ಮುಖಾಂತರ ಅದನ್ನ ಇಟ್ಕೊಂಡೆ. ಸೊ ಆ ಪಂಚಕನ್ಯರು ಏನಿದ್ದಾರೆ ಅವರು ತಮ್ಮ ಸುಖ ದುಃಖಗಳನ್ನ ಹೇಳ್ಕೊತಾರೆ. ಹೌದು, ನಿಮ್ಮ ಶ್ಲೋಕದಾಗ ನಮ್ಮನ್ನು ಹಾಕಿದ್ರಿ, ತಾರಾ ಬಂದು ಹೇಳ್ತಾಳೆ ನಾನು ಸ್ಮರೇ ನಿತ್ಯಂ ಅಂತ ಹೇಳ್ತೀರಿ, ಆದರೆ ನನಗೇನೇನು ತ್ರಾಸಾಗಿದೆ, ಅವನು ಹೆಣ್ತೊಂಬಂತೀರಿ, ಇವನು ಹೆಣ್ತೊಂಬಂತೀರಿ, ನನ್ನ ಗಂಡನ ಕೊಂದ್ರಿ, ಇದೆಲ್ಲಾನು ಹಾಕಿ ಜಗಳ ಮಾಡ್ತಾಳೆ. ಆವಾಗ ಆಕಿಗೆ ರಾಮ ಬಂದು ಸಮಾಧಾನ ಮಾಡ್ತಾನೆ, ಉತ್ತರ ಕೊಡ್ತಾನೆ ಆಕೆ ಪ್ರಶ್ನೆಗೆ. ಹಿಂಗೆ 5 ಪ್ರತಿಯೊಬ್ಬರು ಕುಂತಿ ಬಂದು ಕೇಳ್ತಾಳೆ. ಅದು ಪಂಚಕನ್ಯಾ ಸ್ಮರೇ ನಿತ್ಯಂ. ಭಾಳ ಲೈಕ್ ಆಯ್ತು ನನಗೆ ಸ್ಕ್ರಿಪ್ಟ್. ಅದನ್ನು ನಾನು ಆನ್ಲೈನ್ ಫಸ್ಟ್ ಟೈಮ್ ಮಾಡಿಸಿದೆ. ಕಷ್ಟ ಆಯ್ತು ಆನ್ಲೈನ್, ಯಾಕಂದರೆ ವೈಫೈ ಸರಿಯಾಗಿರಬೇಕು, ಜನ ನೋಡೋರು ಅದನ್ನು ಕರೆಕ್ಟಾಗಿ ಕಟ್ ಆಗಬಾರ್ದು, ಆಡಿಯೋ ಸರಿಯಾಗಿ ಕೇಳಿಸ್ಬೇಕು, ಲೈಟಿಂಗ್ ಸರಿ ಆಗಬೇಕು, ಭಾಳ ಪ್ರಯತ್ನ ಮಾಡಿ. ಬಟ್ ಭಾಳ ಚಂದ ಬಂತದ್ದು. ಅದಾದಮೇಲೆ ನಮ್ಮ ಶಿರೀಶ್ ಜೋಶಿ ಅವರು ಬರೋದು ನಿರ್ದೇಶನ ಮಾಡಿದ ಮೀಟು ಅಂತ, ಆವಾಗಿನ ಕಾಲಕ್ಕೆ ಭಾಳ ಬಂತದ್ದು ಮೀಟು. ಸೊ ಅದರ ನಾನು ನಮ್ಮ ಮಿಸಸ್ ಮುಖ್ಯ ಪಾತ್ರ ಮಾಡಿ ಒಂದು ಕಾಲೇಜ್ ಪ್ರಿನ್ಸಿಪಲ್ ಇದ್ರದ್ದು ಮಾಡಿ ಅದನ್ನು ಆನ್ಲೈನ್ ಮಾಡಿದ್ವಿ ನಾವು. ಒಂದು 6 ತಿಂಗಳದಾಗ 2 ಆನ್ಲೈನ್ ಫಸ್ಟ್ ನಾಟಕಗಳು ಶುರು ಮಾಡಿದ್ವಿ. ಅದಾದಮೇಲೆ ಮತ್ತೆ ಸ್ಟೇಜ್ ಶುರು ಆಯಿತು. ಮತ್ತೆ ಅವನಿಗೆ 2 ನಾಟಕಗಳು ಮತ್ತೆ ಸ್ಟೇಜ್ ಮತ್ತೆ ತಂದಿವಿ ನಾವು, ಸ್ವಲ್ಪ ಹೆಚ್ಚು ಎಕ್ಸ್ಟ್ರಾ ಎಲ್ಲ ಬೆಳೆಸಿ. ಒಂದು ನಾಟಕಗಳನ್ನ ಪ್ರಸವ ವೇದನೆ ಅಂತ ಹೇಳ್ತಾನೆ. ಒಂದು ನಾಟಕ ಸ್ಟೇಜ್ ಮೇಲೆ ಹೋಗಿ ಅದು ಪೂರ್ತಿ ಪ್ರದರ್ಶನ ಆಗುವವರೆಗೆ ಇದು ಪ್ರಸವ ವೇದನೆ. ಒಂದೊಂದು ಸಲ ತಾಯಂದ್ರಿಗೆ ಗೊತ್ತಿದೆ, ಹೆಣ್ಮಕ್ಕಳಿಗೆ ಪ್ರಸವ ವೇದನೆ ಆಗಿ ಒಂದೇ ಒಳ್ಳೆ ಡೆಲಿವರಿ ಆಗಿ ಮಗು ಒಳ್ಳೇದು ಹೆಲ್ದಿ ಆದರೆ ಖುಷಿ ಇರ್ತದೆ. ಕೆಲವೊಂದು ಸಲ ಆಗೋದಿಲ್ಲ, ಅದು ಅನುಭವಗಳಿರ್ತವೆ. ಆವಾಗ ಕಲಿಯೋದು ಏನಪ್ಪ ಅಂದ್ರೆ ನೆಕ್ಸ್ಟ್ ಟೈಮ್ ಹಿಂಗೆ ಆಗಬಾರ್ದು ಅಂತ ನಾವು ಕಳ್ಕೋದು. ಆದರೆ ಯಾವಾಗ ಖುಷಿ ಒಂದು ಮಗು ಕೈಯಾಗಿ ಬರ್ತದಲ್ಲ, ಆವಾಗ ಅವೆಲ್ಲ ಹಿಂದಿನ ದುಃಖ ಅಥವಾ ಕಷ್ಟ ತ್ರಾಸಾಗಿರ್ತವೆ ಮರೆತು ಬಿಟ್ಟು. ಯಾಕಂದರೆ ಒಂದು ಕರೆಕ್ಟ್ ಸ್ಕ್ರಿಪ್ಟ್ ಸಿಗಬೇಕು, ಅದನ್ನು ಎಡಿಟ್ ಮಾಡಿ ಅದು ರೆಡಿ ಆಗಬೇಕು, ವಿಜುವಲೈಸೇಷನ್ ಸ್ಟಾರ್ಟ್ ಆಗಬೇಕು. ಎರಡನೇದು ಸರಿಯಾದ ನಟರು ಸಿಗಬೇಕು. ಇಲ್ಲಿ ಒಂದು ಕಾಲ ಹೆಂಗಿತ್ತಂದರೆ ಕಲಾವಿದರು ಸಿಗ್ತಾ ಇರಲಿಲ್ಲ, ಮಹಿಳೆಯರು ಬರ್ತಿರ್ಲಿಲ್ಲ. ಇವತ್ತು ನಮ್ಮ ಹೆಂಗಿದೆ ಅಂದರೆ ಒಂದು 40-50 ಕಲಾವಿದರು ನನ್ನ ಕಡೆ ಇದ್ದಾರೆ ನಮ್ಮ ರಂಗ ಸಂಪದಕ್ಕೆ. ಅದರಲ್ಲಿ ಹೆಚ್ಚಿನ ಪಾಲು ಮಹಿಳೆಯರು ಇದ್ದಾರೆ, 30-35 ಜನ ಇವತ್ತು. ಆಮೇಲೆ ಪೇರೆಂಟ್ಸಿಗೆ ಯಾವ ರೀತಿ ಅಂತಾರೆ, ಅವ್ರ ಮಗಳು ಅದು ಎಷ್ಟೇ ವಯಸ್ಸಿರಲಿ, ಯಾರ್ರೀ ಅರವಿಂದ್ ಕುಲಕರ್ಣಿ ರಂಗ ಸಂಪದ, ಹೋಗ್ನಿ
ರಾತ್ರಿ 12 ಮನೆಗೆ ಬಂದರೂ ಅಡ್ಡಿಲ್ಲ. ಅಂದ್ರೆ ಆ ಒಂದು ಏನು ಕ್ರೆಡಿಬಿಲಿಟಿ, ವಿಶ್ವಾಸ ಬೆಳೆಸ್ಕೊಂಡಿದ್ವಲ್ಲ, ಅದರಿಂದ ಇವತ್ತು ಕಲಾವಿದರ ಸಮಸ್ಯೆ ನಮಗಿಲ್ಲ. ಹೊಸ ಮತ್ತೊಂದು ನಮಗೆ ಹಳೆಯನ್ನ ಮಾಡಿದ ಮೇಲೆ ಅವರೇ ಎಕ್ಸ್ಪೀರಿಯನ್ಸ್ ಇದೆ. ಈಸಿ ನಿರ್ದೇಶಕನಿಗೆ ಯಾವ್ದು ಈಸಿ ಅಂದ್ರೆ ಆಲ್ರೆಡಿ 4-5 ನಾಟಕ ಮಾಡ್ಯಾನ, ಗೊತ್ತಿರ್ತದೆ, ಹೊನ್ನಡಿ ಅಂತ ಮಾಡಿಸ್ಬಿಡ್ತೀವಿ, ಪಳಗಿಬಿಟ್ಟಿರ್ತಾರೆ. ಆದ್ರೆ ನಾನು ಯಾವಾಗಲೂ ಮಾಡೋದು ಹೊಸಬ್ರನ್ನ ತೊಗೊಂಡು ಪಳಗಿಸ್ತೀನಿ. ಟ್ರೈನಿಂಗ್ ಕೊಟ್ಟಂಗಿದೆ. ನಮ್ಮ ಭಾಳ ಜನ ಹೇಳ್ತಾರೆ, ಸರ್ ನಿಮ್ದು ನೀನಾಸಮೋ ರಂಗಾಯಣ ಇದ್ದಾಗ ನಿಮ್ದು ಒಂದು ವರ್ಕ್ಶಾಪ್ ಇದೆ ಅಂತೇಳಿ. ಖಂಡಿತ ಈ ಒಂದು 50-60 ಕಲಾವಿದರನ್ನ ಈ ಒಂದು ನಾನು ನಿರ್ದೇಶನ ಸ್ಟಾರ್ಟ್ ಮಾಡಿದ 5-6 ವರ್ಷದಾಗೆ ಹೊಸ ಬಂದಿದ್ದಾರೆ, ಮತ್ತು ಸಕ್ಸಸ್ಫುಲ್ ಆಗಿದ್ದಾರೆ. ಮತ್ತು ಅವ್ರು ಬೇರೆ ಕಡೆ ಹೋಗಿದ್ದಾರೆ. ನಮಗೇನು ಹೋಗಬೇಡ ಅಂತ ಹೇಳಂಗಿಲ್ಲ, ಯಾಕೆ ಅವ್ರ ಕಡೆ ಚಲೋ ಸ್ಕೋಪ್ ಇದ್ರೆ ಬೇರೆ ಕಡೆ ಹೋಗಿ ಅಂತ. ಸೊ ಅದಕ್ಕೆ ಈ ಕಲಾವಿದರು ಸಿಗಬೇಕು. ಟೈಮಿಂಗು, ಈಗ ನೌಕರಿ ಮಾಡ್ತಿರ್ತಾರೆ, ಅವರಿಗೆ 10 to 5 ಆಗೋದಿಲ್ಲ. ಆಮೇಲೆ ಮನೆಯಾಗ ಗೃಹಿಣಿ ಇರ್ತಾರೆ, ಅವರಿಗೆ ಸಂಜೆ ಮುಂದೆ ಬರ್ರಿ ಅಂದ್ರೆ ಆಗೋದಿಲ್ಲ, ಗಂಡ ಮಕ್ಕಳು ಬರ್ತಾರೆ ಮನೆಯಿಂದ. ಸೊ ಇವೆರಡೂ ಟೈಮ್ಗಳನ್ನ ಹೊಂದಿಸೋದು. ಆಮೇಲೆ ಇಲ್ಲಿ ಭುವನೇಶ್ವರಿ ಉತ್ಸವ ಅಂತ ಆಗುತ್ತೆ, ನಿಮಗೆ ಗೊತ್ತಿರ್ಬೋದು, ಭಾಳ ವರ್ಷ ಆಯ್ತು. ಇಲ್ಲಿ ಹೆಣ್ಮಕ್ಳಿಂದ ಹೆಣ್ಮಕ್ಳ ಸಲುವಾಗಿ ಕಾರ್ಯಕ್ರಮ ಮಾಡ್ತಾರೆ. ಸೊ ಕೆಲವು ಮಹಿಳೆಯರಿಗೆ ಏನಿರ್ತದೆ, ಹೆಣ್ಮಕ್ಳು ಅಷ್ಟೇ ನಾಟಕ ಮಾಡೋದು ಇದಿರ್ತದೆ, ಗಂಡಸರು ಮುಂದೆ ಹೆಂಗ್ರಿ ಮಾಡೋದು ಅಂತ ಇದು. ಸೊ ಅದನ್ನು ತೆಗಿಯೋದು, ಇವೆಲ್ಲ ಏನಿದಾವಲ್ಲ, ಪ್ಲಸ್ ಪ್ರಾಪರ್ಟೀಸು. ಈಗ ನಾನು ಯಾವಾಗಲೂ ನಾಟಕಗಳನ್ನು ಮಾಡಿಸೋದು ಅತಿ ಕಡಿಮೆ ಪ್ರಾಪರ್ಟೀಸ್. ಯಾಕಂದ್ರೆ ಊರಿಂದೂರಿಗೆ ಹೋಗ್ಬೇಕಾದ್ರೆ ಹೊತ್ಕೊಂಡು ಹೋಗೋ ತ್ರಾಸಾಗತ್ತೆ. ಅದಕ್ಕೆ ಸಾಧ್ಯ ಆದಷ್ಟು ಕಡಿಮೆ ಪ್ರಾಪರ್ಟಿ. ಮತ್ತು ನನಗೆ ಯಾವಾಗಲೂ ಸೇತುರಾಮ ಇರ್ಬೋದು, ಶ್ರೀಪತಿ ಸರ್ ಇರ್ಬೋದು, ನಮ್ಮ ಪ್ರಮೋದ್ ಇರ್ಬೋದು, ಜಯತೀರ್ ಜೋಶಿ ಇರ್ಬೋದು, ಕಲಿಸಿದ್ದು ಏನು ಅಂದರೆ ನಟ ನಟಿಯರು ಚಲೋ ಮಾಡಿಬಿಟ್ರೆ ಬೇರೆ ಗಿಮಿಕ್ಸ್ ಬೇಕಾಗೋದಿಲ್ಲ. ಮಿನಿಮಮ್ ಎಷ್ಟಿರುತ್ತೋ ಅಷ್ಟೇ. ಈಗ ಎಸ್ ಎನ್ ಸೇತುರಾಮ್ ಅವರು, ಮುಕ್ತ ಮಾಯಾಮೃಗ ಅವ್ರದ್ದೆಲ್ಲ ಇದೆಲ್ಲ, ಅವ್ರ ನಾಟಕಗಳನ್ನ ನೋಡ್ರಿ ನೀವು, ಅದ್ಭುತ ನಾಟಕ ಇರ್ತಾವೆ. ಒಂದು ಕುರ್ಚಿ, ಒಂದು ಟೇಬಲ್, ಬೇರೆ ಇರೋದಂಗಿಲ್ಲ ಅವ್ರದ್ದೇನು. ಆದರೆ ಇಫೆಕ್ಟಿವ್ ನಾಟಕ ಇರ್ತಾವೆ. ಯಾಕಂದರೆ ನಟ. ಅದಕ್ಕೆ ನಾನು ಅದನ್ನು ಕಲಿತೆ, ನಟರ ಮೇಲೆ ಹೆಚ್ಚು ಕೆಲಸ ಮಾಡೋದು. ಮಿನಿಮಮ್ ಏನು ಬೇಕು, ಬರೀ ಪ್ಲೇನ್ ಇಡ್ಲಿಕ್ಕೆ ಆಗೋದಿಲ್ಲ, ಮಿನಿಮಮ್ ಇದಕ್ಕೆ ಎಷ್ಟು ಬೇಕು ಅಷ್ಟೇ. ಮನೆ ನಾನು ಭಾನುಮತಿ ಮಾಡಿಸಿದಾಗ ಅಥವಾ ಪಂಚಕನ್ಯಸ್ಮರಣಿ ಮಾಡಿದಾಗ ಭಾಳ ದೊಡ್ಡ ಸೆಟ್ಟು ಗಿಟ್ಟು ಕರ್ಟನ್ಸು ಏನೂ ಹಾಕಿಲ್ಲ. ನಾನು ಮಿನಿಮಮ್ ಏನು ಬೇಕು, ಆ ಕಾಲಕ್ಕೆ ಸನ್ನಿವೇಶಕ್ಕೆ ಏನು ಬೇಕೋ ಅಷ್ಟು ಹಾಕಿರ್ತೀನಿ. ಸೊ ಇವೆಲ್ಲಾನು ಪ್ರಾಪರ್ಟಿ ಆಯಿತು. ಮೇಕಪ್ ಮ್ಯಾನ್ ಯಾರಿಲ್ಲ ಸರ್, ಬೆಳಗಾಮದಲ್ಲಿ ಮೇಕಪ್ ಮಾಡೋರು ಯಾರು ಇಲ್ಲ. ನಾನು ಧಾರವಾಡದ ಕರ್ಸ್ಕೊತೀನಿ. ನಾನು ಸಂತೋಷ್ ಮಹಾಲೆ ಅಂತಿದ್ದಾರೆ, ಗಜಾನನ ಮಹಾಲೆ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಮೇಕಪ್ ಮ್ಯಾನ್, ಅವ್ರ ಮಗ. ಸೊ ಇವೆಲ್ಲ ಇದು ಮೇಕಪ್. ಆಮೇಲೆ ಕಾಸ್ಟ್ಯೂಮ್ಸು ಸರಿಯಾಗಿ ಇಲ್ಲೊಂದು ರತನ್ ಆರ್ಟ್ಸೊಂದು ಬಿಟ್ಟರೆ ಮತ್ತೊಂದು 2-3 ಇದಾವೆ ಪ್ರಾಪರ್ ಅದ್ರಾಗೂ ಇಂಥವು ಐತಿಹಾಸಿಕ ಪೌರಾಣಿಕ ಮಾಡಿದ್ರೆ ಬೇಕಾಗುತ್ತೆ ನಾವು. ಸೊ ಇವೆಲ್ಲಾನು ಸಾಕಷ್ಟಿದೆ. ಅದ್ರ ಜೊತೆಗೆ ಮುಖ್ಯವಾಗಿರೋದು ಆರ್ಥಿಕ. ಒಂದು ನಾಟಕ ಪ್ರೊಡಕ್ಷನ್ ಮಾಡಬೇಕಾದ್ರೆ ಅತಿ ಕಡಿಮೆ, ಮತ್ತು ನಾವೇನು ಕಲಾವಿದರಿಗೆ ಒಂದು ಪೈಸಾ ಕೊಡೋದಿಲ್ಲ, ಒಂದು ಚಹಾ ಬಿಸ್ಕಿಟ್ ಬಿಟ್ಟರೆ ಬೇರೆ ಏನು ಕೊಡೋದಿಲ್ಲ. ಪ್ರದರ್ಶನ ದಿವಸ ಅಷ್ಟೇ ಟಿಫಿನ್ ತರಿಸಿರ್ತೀವಿ. ಇಷ್ಟಿದ್ರೂ ಕೂಡ ಒಂದು ನಾಟಕ ಪ್ರೊಡಕ್ಷನ್ ಮಾಡಬೇಕು ಕನಿಷ್ಠ ಒಂದು 20-25 ಸಾವಿರ ಆದರೂ ಆಗುತ್ತೆ. ಸೊ ಅದನ್ನು ಹೊಂದಿಸ್ಬೇಕು. ಸೊ ಇವೇನು ಸಾಕಷ್ಟು ಕಷ್ಟಗಳ ನಡುವೆನೂ ಮಾಡಿದ ಏನು ಖುಷಿ ಸಿಗುತ್ತಲ್ಲ, ಅದು ನಮ್ಮ ಕಲಾವಿದರಿಗೆ ಭಾಳ ಅಪ್ರಿಷಿಯೇಟ್ ಮಾಡ್ತಾರೆ. ಇಷ್ಟು ಟೈಮ್ ತೊಗೊಂಡು ಬರ್ತಾರೆ, ಪಾಪ ತಮ್ಮ ಪೆಟ್ರೋಲ್ ಖರ್ಚು ಮಾಡಿಕೊಂಡು. ಇವತ್ತು ನೋಡಿ, ಇವತ್ತು ನಾಟಕ ಮಾಡ್ಲಿಕ್ಕೆ ಬೈಲೋಗದ ಒಬ್ಬ ಟೀಚರ್ ಬರ್ತಾರೆ, ಪಾಪ ಪ್ರಕಾಶ್ ನಾಯ್ಕರ್ ಅಂತೇಳಿ. ಬೈಲೊಂಗದಿಂದ ಬಂದು ಇಲ್ಲಿ ಬಂದು ನಾಟಕ ಮಾಡಿ ಹೋಗ್ತಾರೆ. ಕೆಲವು ಪಾಪ ಲೇಡೀಸು ತಾವೇ 2 ವೀಲರ್ ಮೇಲೆ ಬಂದು ಮಳೆ ಇರಲಿ ಚಳಿ ಇರಲಿ ಬರ್ತಾರೆ. ಒಬ್ಬರು ನಿರ್ಮಲಾ ಭಟ್ಟಲ್ ಅಂತ ಮೇನ್ ರೋಲ್ ಮಾಡ್ತಾ ಇದ್ದಾರೆ, ನೀಲಾಂಬಿಕಾ. ಮಹಾಂತೇಶ್ ನಗರ್ ಕಾಲೇಜ್ BEd ಕಾಲೇಜ್ ಪ್ರಿನ್ಸಿಪಲ್ ಅವರು. 4 ಗಂಟೆಗೆ ಮುಗಿಸ್ಕೊಂಡು ಹೆಂಗೋ ಮಾಡಿ 5 ಗಂಟೆಗೆ ಹೊಡ್ಕೋತ ಬರ್ತಾರೆ. ಸೊ ಅಂದ್ರೆ ಅವ್ರಿಗೆಲ್ಲರೂ ಆ ನಮೂನಿ ಏನೋ ಅವ್ರಿಗೂ ಒಂದು ತುಡಿತಾ ಇದೆ ಮಾಡಬೇಕು ಅಂತೇಳಿ. ಅಂಥವ್ರು ಇರೋದ್ರಿಂದ ಇನ್ನೂವರೆಗೂ ರಂಗ ಸಂಪದ ನಾಟಕಗಳು ಯಶಸ್ವಿ ಆಗ್ತಾ ಇದ್ದಾವೆ. ಕಲಾವಿದರು ಕೆಲವು ಸಲ ಪ್ರಾಬ್ಲಮ್ ಆಗಿರ್ತದೆ, ಕೆಲವೊಂದು ಸಲ ರಿಪೀಟ್ ಶೋ ಪ್ರಾಬ್ಲಮ್ ಆಗುತ್ತೆ. ಈ ಮುದ್ದಣ್ಣನ ಪ್ರಮೋಷನ್ ಪ್ರಸಂಗ ಫಸ್ಟ್ ಶೋ ಮಾಡಿದಾಗ ನಾನು ನಿರ್ದೇಶನ ಮಾಡಿದೆ, ನಾನು ಆ್ಯಕ್ಟಿಂಗ್ ಮಾಡಿರಲಿಲ್ಲ. ಆದರೆ ಮೇನ್ ರೋಲ್ ಮಾಡಿದವರು ಮುಂದೆ ಯಾವುದೋ ಪ್ರಾಬ್ಲಮ್ ಆಯಿತು, ಮುಂಬೈಗೆ ಹೋದ್ರು, ಬರಲಿಲ್ಲ. ಮುಂದಿನ 5-6 ಶೋ ನಾ ಮಾಡಬೇಕಾಯ್ತು. ಸೊ ಈ ರಿಪೀಟ್ ಶೋ ಮಾಡಿದಾಗ ಮಾಡಿದವ್ರು ಬಿಟ್ಟು ಹೋಗ್ಬಿಟ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇದಾವೆ ಸಾಕಷ್ಟು. ಬಟ್ ನಾನು ಹೇಳ್ತೀನಿ, ಇವತ್ತು ನಾನು ಇಲ್ಲಿಂದ ನಮ್ಮ ಮನೆಗೆ ಹೋಗ್ಬೇಕಾದ್ರೆ 10 ಕಿಲೋಮೀಟ್ರ್ ಬರೀ ಸಿಗ್ನಲ್ಸು, ಸ್ಪೀಡ್ ಬ್ರೇಕರ್ಸ್ ವಿಚಾರ ಮಾಡ್ಕೊತ ಹೋದ್ರೆ ಮನೆ ಮುಟ್ಟಂಗಿಲ್ಲ. ನನ್ನ ದೃಷ್ಟಿ ನನ್ನ ಮನೆ ಮೇಲೆ ಇರಬೇಕು. ನಡು ಬರ್ತಿರ್ತಾವೆ, ಸ್ಪೀಡ್ ಬ್ರೇಕರ್ಸ್ ಇರ್ತವೆ, ಸಿಗ್ನಲ್ಸ್ ಬರ್ತವೆ, ಈ ಟ್ರಾಫಿಕ್ ಹೆವಿ ಇರ್ತದೆ, ಮಳೆ ಬರ್ಬೋದು, ಇವೆಲ್ಲ ಇರ್ಬೋದು. ಅವ್ನು ದಾಟ್ಕೊಂಡು ಹೋಗಿನ ಮುಟ್ಟೋದು. ಸೊ ಕಷ್ಟಗಳಿರ್ತವೆ. ಆ ಕಷ್ಟದ ಮುಖಾಂತರ ಮಾಡಿದ್ರಿಂದ ಹೆಚ್ಚು ಸಮಾಧಾನ ಜಾಸ್ತಿ ಸಿಗುತ್ತೆ, ಸಂತೃಪ್ತಿ ಜಾಸ್ತಿ ಸಿಗುತ್ತೆ. ಇನ್ನೊಂದು ಹೇಳೋದು, ಪಂಚಕನ್ಯಾಸ್ಮರಿ ನಿತ್ಯಂ ಭಾಳ ಖುಷಿ ನಮಗೆ, ನಮ್ಮ ಕಲಾವಿದರಿಗಾಗಿದ್ದು ಯಾವಾಗ ಅಂತಂದರೆ, ರಂಗಾಯಣ ಮೈಸೂರವರು ಪ್ರತಿ ವರ್ಷ ಬಹುರೂಪಿ ಅಂತ ನಾಟಕೋತ್ಸವ ಮಾಡ್ತಾರೆ, ರಾಷ್ಟ್ರೀಯ ನಾಟಕೋತ್ಸವ. ಆ ಸಿಲೆಕ್ಷನ್ ಕಷ್ಟ, ಅಲ್ಲಿ 100 ಗಟ್ಟಲೆ ಬಂದಿರ್ತವೆ ಎಂಟ್ರೀಸು. ಸೊ ಅದರಲ್ಲಿ ನಮ್ಮ ಪಂಚಕನ್ಯಾಸ್ಮರಿ ನಿತ್ಯಂ ನನ್ನ ಮೊದಲ ನಿರ್ದೇಶನದ ನಾಟಕ ಸಿಲೆಕ್ಟ್ ಆಯಿತು. ಅಲ್ಲೂ ಬಹಳ ಅಪ್ರಿಸಿಯೇಷನ್ ಬಂತು. ಅದಕ್ಕೆ ಡ್ಯಾಂಡ ಕರಿಯಪ್ಪ ಮತ್ತು ಅಲ್ಲಿ ರೈಸ್ಟಾರು ನಮಗೆಲ್ಲ ಅಪ್ರಿಷಿಯೇಟ್ ಮಾಡಿ 3 ದಿನ ಒಳ್ಳೆ ಇರಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿ ನಮಗೆ ಒಂದು ಒಳ್ಳೆಯ ಫಲಕ ಎಲ್ಲ ಕೊಟ್ಟು ಕಳಿಸಿದ್ರು. ಅದು ಒಂದು ಖುಷಿ ಅಂತಲ್ಲಿ. ಅದೇ ರೀತಿ ಗೆಳೆಯ ನೀನು ಹಳೆಯ ಶ್ರೀರಂಗರ ನಾಟಕ, ಶ್ರೀರಂಗರ ಮಗಳು ಡಾಕ್ಟರ್ ಉಷಾ ದೇಸಾಯಿ ಅಂತ ಮುಂಬೈಲಿದ್ದಾರೆ, ಠಾಣೆಯಲ್ಲಿ. ಅವರು ನಮಗೆ ಈ ನಾಟಕ ಕರೆಸಿ ಮುಂಬೈಯಲ್ಲಿ ಪ್ರದರ್ಶನ ಕಂಡು ಅವರೂ ಇದ್ದರು. ಪ್ಲಸ್ ಸಾಕಷ್ಟು 350 ಜನ ಕನ್ನಡ ಪ್ರೇಕ್ಷಕರು ಬಂದು ನೋಡಿ, ಇಲ್ಲರಿ ಶ್ರೀರಂಗರ ನಾಟಕ ಅಂದರೆ ಸ್ವಲ್ಪ ಕಷ್ಟ, ಪ್ಲಸ್ ಅದು ಅರ್ಥ ಆಗೋದಿಲ್ಲ, ಬೇಗ ಬೋರ್ ಆಗ್ತದೆ. ನೀವು ಶ್ರೀರಂಗರ ನಾಟಕನ 90 ನಿಮಿಷ ಒಟ್ಟೆ ಬೋರ್ ಆಗ್ದಂಗೆ ಚಂದ ಹಾಡಾಕಿ ಮಾಡಿಸಿದ್ರಲ್ಲ ಅಂತ ಹೇಳಿದರು. ಇಂಥವೆಲ್ಲ ಆಗಿರ್ತಾವಲ್ಲ, ಭಾಳ ಖುಷಿ ಆಗುತ್ತೆ. ಸರ್, ಈಗ ಇವತ್ತು ಈ ಮೊಬೈಲು, TV, OTT ಮತ್ತು ಈ ಸೋಷಿಯಲ್ ಮೀಡಿಯಾ ಕಾಲ, ಇಂತಹ ಸಮಯದಲ್ಲಿ ಜನರನ್ನು ನಾವು ನಾಟಕದತ್ತ ಆಕರ್ಷಿಸಬೇಕು, ಸೆಳಿಬೇಕು ಅಂದರೆ ಏನು ಮಾಡಬೇಕು ಅಂತ? ನಾವು ಆಕರ್ಷಿಸಬೇಕು ಅಂತ ಹೊಂಡೋದೇ ತಪ್ಪು ಅಂತ ನಾನು. ಈಗ ನನಗೆ ಈಗ ಎಲ್ಲರೂ ಹಂಗಿರಂಗಿಲ್ಲ, ಇದ್ದಾರೆ, ಈ ಸುಮಾರು ಜನ ಇದ್ದಾರೆ ಮೊಬೈಲ್ದು ಇದು. ಆದರೆ ಅದರಲ್ಲೇನೂ ಇಂಥದಕ್ಕೆ ನಾಟಕಕ್ಕೆ
ಇದ್ದ ಹವ್ಯಾಸ ಇದ್ದವ್ರು ಇನ್ನೂ ಇರೋದ್ರಿಂದನೇ ಇಂಥವೆಲ್ಲ ಕಲೆಗಳು ಇನ್ನೂ ಉಳ್ಕೊಂಡೆ. 100ಕ್ಕೆ ನಿಮಗೆ ಎಷ್ಟು ಒಂದು 5% ಅಂತವ್ರು ಸಿಕ್ಕರು ಸಾಕು ನಮಗೆ, ಅಷ್ಟು ಖಂಡಿತವಾಗಿಯೂ ಇದ್ದಾರೆ. ಆದ್ದರಿಂದನೇ ಬಟ್ ಈ ನಡುವೊಂದು ಕಾಲ ಬಂತು ಏನು ಅಂತಂದರೆ ಈ ಡಬಲ್ ಮೀನಿಂಗ್ ಡೈಲಾಗು ಇಂಥವೆಲ್ಲ ಬಂದರು. ಅವಾಗೇನಾಗ್ತು, ವಿದ್ಯಾವಂತರು ಅಥವಾ ಸುಸಂಸ್ಕೃತಿಯವರು ಸ್ವಲ್ಪ ದೂರ ಸರಿದ್ಬಿಟ್ರು. ಕುಟುಂಬ ಸಹಿತ ನೋಡ್ಲಿಕ್ಕೆ ಆಗಂಗಿಲ್ಲ. ಆದರೆ ನೀವು ಅವರಿಗೆ ಒಂದು ಒಳ್ಳೆಯ ನಾಟಕನ ಮತ್ತು ಇವತ್ತು 3-4 ತಾಸು ಕೊಡುವಷ್ಟು ವ್ಯವಧಾನ ಯಾರಿಗೂ ಇಲ್ಲ. ಅದಕ್ಕೆ ನನ್ನ ನಾಟಕ ಎಲ್ಲ 90 ನಿಮಿಷ, ಅತಿ ಹೆಚ್ಚು 100 ನಿಮಿಷ. ನಾನು ಹೇಳ್ತೇನೆ 6:30 ನಾಟಕ ಶುರು ಮಾಡ್ತೀವಿ, 8ಕ್ಕೆ ನೀವು ವಾಪಸ್ ಹೋಗ್ರಿ ಅಂತೀವಿ. ಅವ್ರಿಗೂ ಮತ್ತು 8:30 ಮನೆ ಮುಟ್ಟಿದ್ರೆ ಮತ್ತು ಕುಕ್ಕರ್ ಹಚ್ಚಿ ಬಂದಿರ್ತಾರೆ, ಹೋದ್ರು ಊಟ ಮಾಡ್ತಾರೆ. ಸೊ ಇವನ್ನೆಲ್ಲಾನು ನಾವು ನೋಡ್ಕೊಂಡು ಇತಿಮಿತಿಗಳನ್ನ ನೋಡಿಕೊಂಡು ಪ್ರೇಕ್ಷಕರಿಗೆ ಆದಷ್ಟು ಅಂದರೆ ಅವ್ರ ಸಮಯದಲ್ಲಿ ಅವ್ರು ಇದಕ್ಕಿಂತ ಆಗುವಂಗೆ ಮಾಡಿದರೆ ಪ್ರೇಕ್ಷಕರು ಬರ್ತಾರೆ. ಅವ್ರನ್ನ ಅದರಿಂದ ದೂರ ಇಡ್ಲಿಕ್ಕೆ ಸಾಧ್ಯ ಇದೆ ಅಂತ ನಂದಂತೂ ನಂಬಿಕೆ, ಮತ್ತು ಆಗ್ತಾ ಇದೆ. 10 ವರ್ಷದ ನಾನು ನೋಡಿದ್ದು ಖಂಡಿತವಾಗಿಯೂ ಸಾಧ್ಯ ಇದೆ. ಮತ್ತು ಅದನ್ನು ನಾವು ಫೇಸ್ಬುಕ್ ಲೈವ್ ಹಾಕಿರ್ತೀವಿ, ಆಮೇಲೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ. ಅಂದರೆ ಎಲ್ಲಿ ಯಾರು ಬಂದು ನೋಡ್ಲಿಕ್ಕೆ ಆಗಿರೋದಿಲ್ಲ, ಅವ್ರು ಒಂದ್ಸಲ ನೋಡಿದ ಮೇಲೆ ಅವ್ರು ಆಮೇಲೆ ನೆಕ್ಸ್ಟ್ ಟೈಮ್ ಬರ್ತಾರೆ. ಇಲ್ರಿ ಸರ್, ಲಾಸ್ಟ್ ಟೈಮ್ ನಾನು ನಿಮ್ದು ಯೂಟ್ಯೂಬ್ ನೋಡಿದ್ರೆ ಭಾಳ ಚಂದಿತ್ತು ನಾಟಕ, ಅದಕ್ಕೆ ಸರ್ ಡೈರೆಕ್ಟ್ ಬಂದೀನಿ ಅಂತಂತಾರೆ. ಹಿಂಗಾಗಿ ಕೆಲವು ನಾಟಕ ನಮ್ಮ ಅದು ಹೇಳಿದಲ್ಲ, ಪರಿಮಳದವ್ರು ಆಯಿತು, ಆಮೇಲೆ ಮನೆ ಪೊಕ್ಕಟೆ ಸಲಹೆ ಕಾಮಿಡಿ ನಾಟಕ ದುಂಡಿರಾಜ್ ಅವ್ರದ್ದು, ನಿಲ್ಲಿಕ್ಕೆ ಜಾಗ ಇಲ್ಲ ಜನರಿಗೆ. ಅಲ್ಲಿ ಇರೋದು ಕೆಪಾಸಿಟಿ 550 ಇದೆ, ಕೆಳಗೆ ಮೇಲೆ ಸುಮಾರು 650 ಜನ ಇದ್ರು ಆ ದಿವಸ ನಮ್ಮ ನಾಟಕ ನೋಡಲಿಕ್ಕೆ. ಅಂದರೆ ಬರ್ತಾರೆ ಜನ, ಆದರೆ ನಾವು ಕೊಡೋದು ಸರಿಯಾಗಿರಬೇಕು ಅಂತ ನಾನು ಹೇಳೋದು. ಆಮೇಲೆ ಪ್ರತಿ ಸಲನೂ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಕೆಲವೊಂದು ಏನೇನೋ ಇರ್ತವೆ, ಎಲ್ಲರೂ ಎಟ್ ಎ ಟೈಮ್ ಬರಲಿಕ್ಕೆ. ಕೆಲವು ಸಲ 200-250 ಬರ್ತಾರೆ, ಆಯಿತು. ಈಗ ನನಗೆ ಮೊನ್ನೆ ಒಂದು ನಾಟಕದಾಗ ಒಂದು ಭಾಳ ಅದ್ಭುತ, ಅಲ್ಲಿ ಎಷ್ಟು ಜನರಿದ್ದರೂ ಅದು ಮಹತ್ವದ್ದಲ್ಲ ತಾತ, ಇದ್ದ ಜನ ಎಂಥವ್ರಿದ್ರು ಮಹತ್ವದ್ದು ಅಂತೇಳಿ. ಹಾಗೆ ನಾಟಕಕ್ಕೆ ಎಷ್ಟು ಜನ ಬಂದರು ಅಂತ ಒಂದೇ ಅಲ್ಲ ಉಂಟು, ಇದ್ದವ್ರು ಎಂಥವ್ರಿದ್ರು. 50 ಜನ ಅದನ್ನು ಸರಿಯಾಗಿ ಚೆಂದಾಗಿ ನೋಡಿ ನಮಗೆ ಅದು ಫೀಡ್ಬ್ಯಾಕ್ ಕೊಟ್ಟರೆ ಸಾಕು. ಖಂಡಿತ ಸರ್. ಸರ್, ಈಗ ರಂಗಭೂಮಿಗೆ ಬರಬೇಕು ಅನ್ನುವಂತಹ ಆಸೆ ಇಟ್ಟುಕೊಂಡಂತಹ ಯುವ ಜನತೆಗೆ ತಮ್ಮ ಸಲಹೆ ಅನ್ನೋದಾದರೆ? ಒಂದು ಯಾವುದೇ ಒಂದು ನಿರೀಕ್ಷೆ ಇಲ್ಲದೆ ಬರ್ರಿ ರಂಗಭೂಮಿಗೆ. ಇವತ್ತು ಏನಾಗಿದೆ ಅಂದರೆ ಇಲ್ಲಿ ಅಷ್ಟಿಲ್ಲ, ಬೆಂಗಳೂರಲ್ಲಿ ರಂಗಭೂಮಿಗೆ ಹೋದವರೆಲ್ಲ ಒಂದು ಸ್ಟೆಪ್ಪಿಂಗ್ ಸ್ಟೋನ್, ನಾನು ಮೊದಲೇ ಹೆಜ್ಜೆ ಅಂತ ಬರ್ತಾರೆ. ಅದ್ರ ಮುಂದಿನ ಹೆಜ್ಜೆ ಟಿ ವಿ ಸೀರಿಯಲ್ಲು, ಅದ್ರ ಮುಂದಿನ ಹೆಜ್ಜೆ ಸಿನಿಮಾ. ಎಷ್ಟು ಜನರಿಗೆ ನೀವು ಟಿ ವಿ ಸೀರಿಯಲ್ ಸಿಗೋಕ್ಕೆ ಸಾಧ್ಯತೆ, ಎಷ್ಟು ಜನರಿಗೆ ಸಿನಿಮಾದಲ್ಲಿ ನೋಡೋಕ್ಕಾಗತ್ತೆ ಸಿಗುತ್ತೆ ಸಾಧ್ಯತೆ? 1000ಕ್ಕೆ ಒಬ್ರಿಗೆ ಸಿಕ್ಕರೆ ಜಾಸ್ತಿ. ಹೋದವ್ರು ಇದ್ದಾರೆ, ಇಲ್ಲ ಅನ್ನೋದು ನೀನಾಸಂ ಸತೀಶ್, ನೀನಾಸಂ ನಾಟಕ ಮುಖಾಂತರ ಬಂದವರು ಅಂತ ಸುಮಾರು ಜನ ಇದ್ದಾರೆ, ರಂಗಭೂಮಿ ಮುಖಾಂತರ ಹೋದವ್ರು ಇದ್ದಾರೆ. ಆದರೆ ಅದೇ ನಿರೀಕ್ಷೆ ಇಟ್ಕೊಂಡು ಹೋದಾಗ ಯಾವಾಗ ಅಲ್ಲಿ ಸಿಗುವುದಿಲ್ಲ, ನಿರಾಶೆ ಆಗಿಬಿಡ್ತೀವಿ. ಈ ಕೆಲವೊಂದು ನಟರು ಆತ್ಮಹತ್ಯೆ ಮಾಡ್ಕೊಂಡದ್ದು ಓದ್ತೀವಿ ನಾವು, ಅಥವಾ ಯಾವ ರೀತಿ ಅಂದರೆ ಕಂಪ್ನಿ ನಾಟಕಗಳನ್ನು ಹವ್ಯಾಸ ಅಂತ ಅಥವಾ ಒಂದು ಹೊಲಾಮನಿ ಮಾರಿ ಕಂಪ್ನಿ ನಾಟಕ ನಡೆಸೋರ್ನು ನೋಡಿದ್ದೀವಿ, ದಿವಾಳಿ ಎದ್ದವ್ರನ್ನೂ ನೋಡಿದ್ದೀವಿ. ಸಾಕಷ್ಟು ತಂಡಗಳು ಹೋದು, 100 ತಂಡಗಳು ಇದ್ದಿದ್ದು ಈಗ ಒಂದು 3-4ಕ್ಕೆ ಬಂದು ನಿಂತಾವೆ. ಅದಕ್ಕೆ ಯಾವುದೇ ಒಂದು ಅನ್ನೆಸರಿ ನಿರೀಕ್ಷೆ ಎಕ್ಸ್ಪೆಕ್ಟೇಷನ್ ಇಲ್ಲನೇ ನನ್ನ ತೃಪ್ತಿಗಾಗಿ ನಾನು ಮಾಡ್ತೀನಿ ಅಂತ ನೀವು ಬಂದರೆ ಆವಾಗ ನಿಮಗೆಂದು ಅತೃಪ್ತಿ ಆಗೋದಿಲ್ಲ. ಈಗ ಇಲ್ಲ, ನಾವು ಒಂದು 5-6 ನಾಟಕ ಮಾಡಿದ್ಕೊಂಡು ನಂಗೆ ಒಂದು ರೋಲ್ ಸಿಗ್ತದೆ. ಇವತ್ತು ನೋಡ್ರಿ, ನನಗೆ ಮುಂಜಾನೆ ಅವರು ಫೋನ್ ಮಾಡಿದ್ರು, ಇಲ್ಲ ಸರ್ ಒಂದು ಬೆಳಗಾವಿ ಸುತ್ತಮುತ್ತ ಆ ಕಡೆ ಇದ್ರದ್ದೊಂದು ಪಿಕ್ಚರ್ ಪ್ರೊಡಕ್ಷನ್ ಮಾಡೋದಿದ್ದೀವಿ, ನಿಮ್ಮ ತಂಡದಾಗಿನ ಸದಸ್ಯರನ್ನ ಕೆಲವನ್ನ ಬೇಕು. ಆಯಿತು, ನಾ ಹೇಳಿದ್ರೆ ಯಾವ್ಯಾವ ರೋಲ್ ಬೇಕು, ಎಷ್ಟು ವಯಸ್ಸು ಬೇಕು ಕಳಿಸ್ರಿ. ಮಾಡಿದವ್ರದ್ದು ನನ್ನ ತಂಡದಲ್ಲಿ ಸುಮಾರು ಒಂದು 10-12 ಜನ ಕನಿಷ್ಠ 3-4 ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡ್ಯಾರ. ಸಣ್ಣ ಪಾತ್ರ ಇರ್ಬೋದು, ಮಾಡಿದ್ದಾರೆ. ಹೋದ 15 ದಿವಸ ಹಿಂದೆ ಹುಕ್ಕೇರಿ ಹತ್ರ ಒಂದು ಶೂಟಿಂಗ್ ನಡೀತಾ ಇತ್ತು. ನನ್ನ ಕಡೆಯಿಂದ 3-4 ಜನ ಹೋಗಿದ್ದಾರೆ, ನನಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅವರು. ಅಂದರೆ ನಾ ಹೇಳ್ತೀನಿ, ನಿಮ್ಗೆ ಸಿಗುತ್ತೋ ಇಲ್ಲ ನಂಗೆ ಗೊತ್ತಿಲ್ಲ, ನಾನು ಮಾಡೋದಿಲ್ಲ. ಯಾಕೆ ನನಗೆ ಯಾಕೋ ಅದು ಆ ಶೂಟಿಂಗು ಇದು 2 ಮಾಡಿದೆ ಬಿಟ್ಬಿಟ್ಟು ಆಮೇಲೆ ಎಂದೂ ಮಾಡೋದಿಲ್ಲ ನಾನು. ಅವ್ರು ಯಾವಾಗ ಅವಕಾಶ ಇರ್ತವೆ ಹೋಗ್ರಿ, ಅವಕಾಶಗಳು ಸಿಗಬಹುದು. ಆದರೆ ಅವಕಾಶಕ್ಕೆ ನಾನು ರಂಗಭೂಮಿ ಬರ್ತೀನಿ ಅನ್ನೋದು ತಪ್ಪು ಅಂತ ನಾನು. ನಿಮ್ಮ ಸಂತೃಪ್ತಿಗಾಗಿ ಬರ್ರಿ, ಮತ್ತು ಅದರಿಂದ ಏನಾಗುತ್ತೆ, ನಿಮ್ಮ ವ್ಯಕ್ತಿತ್ವ ವಿಕಸನ ಆಗುತ್ತೆ, ಒಂದು ಆತ್ಮವಿಶ್ವಾಸ ಬರುತ್ತೆ. ಆಮೇಲೆ ನಿಮ್ಮ ಮಾತಾಡ್ಬೇಕಾದ್ರೆ ಹಾವಭಾವಗಳನ್ನ ಹೇಗೆ ಬಳಸಬೇಕು, ನಿಮ್ಮ ಅವಯವಗಳನ್ನ ಹೇಗೆ ಬಳಸಬೇಕು, ಧ್ವನಿ ಹೇಗೆ ಬಳಸಬೇಕು, ಜನರನ್ನ ಫೇಸ್ ಹೇಗೆ ಮಾಡಬೇಕು, ಸೊ ಆ ವ್ಯಕ್ತಿತ್ವ ವಿಕಸನ ಆಗುತ್ತೆ. ಅದು ನಿಮಗೆ ಮುಂದೆ ಲೈಫಿದಾಗ ಭಾಳ ಹೆಲ್ಪ್ ಆಗುತ್ತೆ. ಸೊ ಇದಕ್ಕೆ ಬರ್ರಿ. ಪ್ಲಸ್ ನಿಮ್ಮದು ನೋಡ್ರಿ, ಹೊಟ್ಟಿಗಾಗಿ ನಾವು ಮಾಡಲೇಬೇಕು, ಏನು ಮಾಡ್ಲಿಕ್ಕಾಗೋದು. ನೀವು ನೌಕರಿ ಮಾಡ್ತೀರಿ, ನಾನು ನೌಕರಿ ಮಾಡೀನಿ, ಯಾಕೆ ಬದುಕಬೇಕು. ಆದರೆ ಆ ಹೊಟ್ಟೆ ಮೇಲೆ ಒಂದು ಹೃದಯ ಅಂತಂದಿಲ್ಲ, ಅದ್ರ ಸಲುವಾಗಿ ಏನ್ರಿ ಬೇಕಲ್ಲ, ಅದೇನೋ ಬೇರೆ ಬಯಸ್ತಿರ್ತದೆ. ಕಡೆ ಫ್ರಸ್ಟ್ರೇಷನ್ ಆಗ್ಬಿಡ್ತೀವಿ ಇಲ್ಲಿದ್ರೆ ನಾವು. ಬರೀ ಒಂದು ಲೆವೆಲ್ ಹೆಂಗೆ ಬರ್ತಾವಂದ್ರೆ, ಚಲೋ ಗಾಡಿ ಅದ, ಮನಿ ಅದ, ಎಲ್ಲ ಅದ, ಆದರೂ ಸಮಾಧಾನ ಇರಂಗಿಲ್ಲ. ಯಾಕೆ? ಆ ಮತ್ತೊಂದು ಏನು ನಾವು ಮಾಡಿಲ್ಲಲ್ಲ, ಅದು ಅಸಮಾಧಾನ ಮಾಡ್ತದೆ. ಅದಕ್ಕೆ ಸಾಧ್ಯ ಆದಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ರಿ, ಕಾಂಪ್ರಮೈಸ್ ಮಾಡಬೇಡ್ರಿ. ಆದರೆ ಎರಡನ್ನೂ ಯಾವಾಗ ಸಾಧ್ಯತೆ, ಬರೀ ಅದನ್ನ ಮಾಡ್ರಿ ಅಂತ ಹೇಳಂಗಿಲ್ಲ, ಇದನ್ನ ಬಿಟ್ಟು ಅದನ್ನ ಮಾಡ್ರಿ ಅಂತ ಹೇಳಂಗಿಲ್ಲ, ಅದನ್ನ ಬಿಟ್ಟು ಇದನ್ನ ಮಾಡ್ರಿ ಅಂತ ಹೇಳಂಗಿಲ್ಲ. ಎರಡೂ ಎಲ್ಲೆಲ್ಲಿ ಸಾಧ್ಯ ಇದೆ ನಿಮಗೆ ಲೈಫ್ಗೆ, ನಿಮಗೆ ಸಂತೃಪ್ತಿಗಾಗಿ ಮಾಡಿರಿ. ಅದಕ್ಕೆ ಯುವಕರಿಗೆ ನಾನು ಹೇಳೋದು ಅಥವಾ ಯುವತಿಯರನ್ನ ಹೇಳೋದು ಅಂತಂದರೆ, ಅಭ್ಯಾಸ ಬಿಟ್ಟು ನನ್ನ ಕರಿಯರ್ ಅಂತ ಇದನ್ನು ತೊಗೊಳಕ್ಕೆ ಸಾಧ್ಯನೇ ಇಲ್ಲ ಇವತ್ತು, ನಾನು ಯಾರಿಗೂ ಹೇಳೋದಿಲ್ಲ. ಆದರೆ ನಡುವೆ ವೆಕೇಷನ್ ಇರ್ತದೆ, ಸುಟಿ ಇರ್ತದೆ, ಆವಾಗ 1 ತಿಂಗಳ ಟೈಮ್ ಸಿಗ್ತದೆ. ಆ ಟೈಮ್ನಾಗೆ ನಮ್ಮಲ್ಲಿ ಸುಮಾರು 20-25-30 ವರ್ಷದವರು ಕಾಲೇಜ್ ಹುಡುಗರೆಲ್ಲ ಮಾಡ್ತಾರೆ. ಅವ್ರಿಗೆ ಯಾವ್ಯಾವ ಟೈಮ್ ಸ್ಯಾಟರ್ಡೆ ಅವ್ರಿಗೆ ಕನ್ಸೆಷನ್ ಕೊಡ್ತೀನಿ, ಸ್ಯಾಟರ್ಡೆ ಸಂಡೇ ಬರ್ರಿ, ಕ್ಲಾಸ್ ಇಲ್ದಾಗ ಬರ್ರಿ, ಓನ್ಲಿ ಶೋ ಇದ್ದ ದಿವಸ ಮಾತ್ರ ಬರ್ಬೇಕು ನೀವು ಅಂತ ಹೇಳ್ತೀನಿ. ಹಂಗೆ ನೀವು ಅಡ್ಜಸ್ಟ್ ಮಾಡಿಕೊಂಡು ನೋಡ್ರಿ. ಮಾಡಬೇಕಂತಂದ್ರೆ ಎಷ್ಟೇ ಕಷ್ಟ ಇದ್ರು, ಯಾವುದೇ ಒಂದು ಇದೊಂದೇ ಅಲ್ಲ ನಾನು ಹೇಳಿ, ನಿಮ್ಗೆ ಯಾರ್ದೋ ಅತೀ ಕ್ಲೋಸ್ ರಿಲೇಟಿವ್ ಸಂಬಂಧಿಕರ ಮದುವೆ ಇದ್ದಾಗ ಎಷ್ಟೇ ತ್ರಾಸಿದ್ರು ಏನೋ ಮಾಡಿ ರಜಾ ಹಾಕಿ ಗಾಡಿ ಮಾಡ್ಕೊಂಡು ಹೆಂಗೋ ಮಾಡಿ ಹೋಗ್ತಿರಿಲ್ಲ. ಹಾಗೆ ನಾವು ಮಾಡಬೇಕು ಅಂದ್ರೆ ನಾನು ಯಾವುದೇ ಕಷ್ಟ ದಾಟ್ಕೊಂಡು ಹೋಗ್ತೀನಿ.
ಅದಕ್ಕೆ ಇದು ನೀವು ಮಾಡಬೇಕು ಅಂತ ಮೊದಲು ಮನಸ್ಸಿನಾಗ. ಪ್ಲಸ್ ಅದು ಬೇರೆಯವ್ರ ಸಲುವಾಗಿಲ್ಲ, ನಿಮ್ಮ ಸಲುವಾಗಿ. ನನಗೆ ಸಂತೃಪ್ತಿ ಸಿಗ್ತದೆ, ನನಗೆ ತೃಪ್ತಿ ಸಿಗ್ತದೆ, ನನಗೆ ಸಮಾಧಾನ ಸಿಗ್ತದೆ, ಮಾಡಬೇಕು. ಅದನ್ನು ತೊಗೊಂಬರ್ರಿ. ಯಾರ ಮೇಲೆ ಉಪಕಾರ ಮಾಡ್ಲಿಕ್ಕೆ ಬರಬೇಡ್ರಿ ಅಂತ ನಾನು ನಟರಿಗೆ ಹೇಳ್ತೀನಿ. ನನ್ನ ಮೇಲೆ ಉಪಕಾರ ಮಾಡ್ಲಿಕ್ಕೆ ಬರಬೇಡ್ರಿ, ನಿಮ್ಮ ಮೇಲೆ ಉಪಕಾರ ಮಾಡ್ಲಿಕ್ಕೆ ನಾನು ಬಂದಿಲ್ಲ. ನನಗೆ ಖುಷಿ ಆಗ್ತದೆ, ನಾ ಬರ್ತೀನಿ, ನಿಮಗೆ ಖುಷಿ ಆಗ್ತದೆ, ನೀವು. ಇದು ಉದ್ದೇಶ ಆಗಬೇಕು. ಅಂದರೆ ಖಂಡಿತವಾಗಿ ನೀವು ಸಕ್ಸಸ್ಫುಲ್ ಆಗೇ ಆಗ್ತೀರಿ. ಖಂಡಿತ ಸರ್. ಸ್ನೇಹಿತರೆ, ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात, केली का हाथ आपके साथ. KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Belagavi. Call 08312 473777. KLE ಕನಸು ನನಸದ ವೇಣುಧ್ವನಿ, ವೇಣುಧ್ವನಿ. ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ, ಇದು KLE ವೇಣುಧ್ವನಿ 90.4 FM. ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ರಂಗಸಂಪದ ಬೆಳಗಾವಿಯ ಅಧ್ಯಕ್ಷರಾದಂತಹ ಡಾಕ್ಟರ್ ಅರವಿಂದ ಕುಲಕರ್ಣಿಯವರು. ಸರ್, ಇನ್ನು ತಾವು 200ಕ್ಕೂ ಹೆಚ್ಚು ವ್ಯಕ್ತಿತ್ವ ವಿಕಸನ ಶಿಬಿರಗಳನ್ನ ನಡೆಸ್ತೀರಾ. ಯುವ ಜನರಲ್ಲಿ ತಾವು ಗಮನಿಸಿದಂತಹ ಒಂದು ದೊಡ್ಡ ಕೊರತೆ ಅನ್ನೋದಾದ್ರೆ ಯಾವುದು ಅಂತ, ಅದನ್ನ ಹೇಗೆ ಸರಿಪಡಿಸಬಹುದು? ಹೌದು, ನಾನು ವ್ಯಕ್ತಿತ್ವ ವಿಕಾಸ ಸುಮಾರು 250-300 ವರ್ಕ್ಶಾಪ್ ಮಾಡಿದ್ದೀನಿ. ಅದರಲ್ಲೂ ವಿದ್ಯಾರ್ಥಿಗಳಿಗಾಗಿ ಈ ಇಂಜಿನಿಯರಿಂಗ್ ಕಾಲೇಜು, ಆಮೇಲೆ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಕಾಲೇಜು, ಇವರಿಗೆಲ್ಲರೂ ಓರಿಯೆಂಟೇಷನ್ ಅಂತ ಏನಿರ್ತದೆ ಅವ್ರಿಗೆ, ಆ ಓರಿಯೆಂಟೇಷನ್ದಾಗ ಮಾಡಿದ್ದೀನಿ. ಬೇರೆ 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 ಟಾಪಿಕ್ಸು ಮಾಡಿದ್ದೀನಿ. ವಿದ್ಯಾರ್ಥಿಗಳಲ್ಲಿ ಕೊರತೆ ಅಂತ ನಾನು ಅನ್ನಂಗಿಲ್ಲ, ಆದರೆ ಅವರಿಗೂ ಉಪಯೋಗ ಆಗುವಂತಹದ್ದು ನಾವು ಕೊಡ್ಕೋತಾ ಹೋದರೆ ತೊಗೋತಾರೆ ಅವರು. ಈಗ ಮೊನ್ನೆನೇ ಒಂದು 15 ದಿವಸದಿಂದ JI ಬಾಗೇವಾಡಿ ಕಾಲೇಜ್ ನಿಪ್ಪಾಣಿಯಲ್ಲಿ ನನ್ನ ಮುಖ್ಯ ಅತಿಥಿ ಅಂತ ಕರೆಸಿದ್ರು. PUCಗೆ ಬಂದಂಥ ವಿದ್ಯಾರ್ಥಿ 850 ವಿದ್ಯಾರ್ಥಿನಿ ಇತ್ತು. ಎಲ್ಲ ಸುತ್ತಮುತ್ತ ಹಳ್ಳಿಯವರು ಬಂದವರು. ಅವರಿಗೆ ಮರಾಠಿ, ಕನ್ನಡ ಎರಡೂ ಇತ್ತು. ಈಗ ಅವ್ರಿಗೆ ಹೋಗಿ ನಾನು ಅವ್ರಿಗೆ ಉಪಯೋಗ ಇಲ್ಲದ್ದು ಅಥವಾ ಅವ್ರ ತಲೆ ಮೇಲೆ ಹಾಯಿಸಿ ಹೋಗುವಂಥ ಟಾಪಿಕ್ ಬಗ್ಗೆ ನಾನು ಮಾತಾಡ್ತಾ ಹೋದರೆ ಏನೂ ಉಪಯೋಗ ಆಗಿಲ್ಲ. ಅವ್ರ ಮೊಬೈಲೇ ತೆಗಿತಾರೆ. ಅದನ್ನು ಇಡೀ ನಂಗೆ ಒಂದು ತಾಸು ಹೇಳಿದರು. ಒಂದು ತಾಸು ಕರೆಕ್ಟಾಗಿ 59-60 ನಿಮಿಷ ನಾನು ಮಾತಾಡಿದೆ. ಒಬ್ಬರು ಹುಡುಗರು ಆ ಕಡೆ ಈ ಕಡೆ ನೋಡಲಿಲ್ಲ. ಯಾಕಂದರೆ ಅವರಿಗೆ ಯೂಸ್ ಆಗುವಂಥದ್ದು, ಅವ್ರ ಮನಸ್ಸಿಗೆ ಹತ್ತುವಂಥದ್ದು ಅದೇ ಟಾಪಿಕ್ ನಾನು ತೊಗೊಂಡಿದ್ದೆ, ಜೀವನದಲ್ಲಿ ಯಶಸ್ವಿ ಹೆಂಗೆ ಆಗೋದು ಅಂತೇಳಿ. ಸೊ ಬೇರೆ 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 ಎಕ್ಸಾಂಪಲ್ ಕೊಟ್ಟು ಸೊ ಇವತ್ತಿನ ವಿದ್ಯಾರ್ಥಿಗಳಿಗೆ ತಮಗೇನು ಬೇಕಾಗಿದೆ ಅಂತ ಪಕ್ಕಾ ಗೊತ್ತಿರೋದಿಲ್ಲ ಬಹಳ ಜನರಿಗೆ. ಆ ಪೀರಿಯಡ್ ಹೆಂಗೆ ಅಂತಂದರೆ, ಯಾವ ರೀತಿ ಫ್ರೆಂಡ್ ಸರ್ಕಲ್, ಯಾವಾಗಲೂ ಹೇಳ್ತಾರಲ್ಲ, ಒಂದು ಮಗುಗೆ ಹುಟ್ಟಿದಾಗಿನಿಂದ 5 ವರ್ಷದವರೆಗೆ ಅಥವಾ ಸ್ಕೂಲ್ ಹೋಗೋವರೆಗೆ ತಾಯಿ ಅತಿ ದೊಡ್ಡ ಫ್ರೆಂಡ್. ತಾಯಿ ಹೇಳಿದ್ದ ನಿಜ, ಆಮೇಲೆ ಟೀಚರ್ ಹೇಳಿದ್ದ ನಿಜ. ತಾಯಿ ಜೊತೆ ಜಗಳ ಮಾಡ್ತಾರೆ, ನಮ್ಮ ಟೀಚರ್ ಹೆಂಗೆ ಹೇಳ್ಯಾರ, ಆಕೆ ಹೇಳಿದ ಕರೆಕ್ಟು ಅಂತೇಳಿ. ಆಮೇಲೆ 20 ವರ್ಷ ಆದಮೇಲೆ, ಸುಮಾರು ಸ್ವಲ್ಪ ವಯಸ್ಸಿಗೆ ಬಂದಮೇಲೆ ಫ್ರೆಂಡ್ ಹೇಳಿದ ನಿಜ. ಆಮೇಲೆ ಮದುವೆ ಆದಮೇಲೆ ಹೆಂಡ್ತಿ ಹೇಳಿದ ನಿಜ. ಆದರೆ ಈ ಫ್ರೆಂಡ್ ಹೇಳಿದ್ದು ನಿಜ ಏನಿದೆ ನೋಡ್ರಿ. ಸೊ ಈ ಫ್ರೆಂಡ್ಸ್ ಇನ್ಫ್ಲುಯೆನ್ಸ್ ಭಾಳ ಆಗುತ್ತೆ. ದೆರ್ ಇಸ್ ಅ ಫೇಸ್ 10-15 ವರ್ಷ, ಒಂದು 15-16 ವರ್ಷದಿಂದ 25-26 ತನಕನೂ. ಅದಕ್ಕೆ ಈ ಫ್ರೆಂಡ್ಸ್ ಹೆಂಗಿರ್ತಾರೆ ಗೊತ್ತಿಲ್ಲ. ಯಾರೋ ಒಬ್ಬರು ಕ್ಲಾಸ್ ಏನು ಹೋಗ್ತಿಲ್ಲ, ಬಾ ಇಲ್ಲಿ ಕೂತು ವಿಡಿಯೋ ನೋಡು ಅಂತಂದರೆ ಇನ್ಫ್ಲುಯೆನ್ಸ್ ಆದರೆ ಅಲ್ಲಿ ಹೋಗ್ತಾರೆ. ಅದಕ್ಕೆ ಅವ್ರಿಗೆ ಸರಿಯಾದ ಮಾರ್ಗದರ್ಶನ ಸಿಗೋಂಗಾದರೆ. ಮತ್ತು ಇವತ್ತಿನ ಯಾವ ಟೀಚರ್ನೂ ದೂಷಿಸ್ತಾ ಇಲ್ಲ, ಆದರೆ ಇವತ್ತು ಟೀಚರ್ಗಳನ್ನ ನಾನು ಎಷ್ಟು ನೋಡಿದ್ದೀನಿ. ನಮ್ಮ ಮಿಸಸ್ BEd ಕಾಲೇಜ್ ಪ್ರಿನ್ಸಿಪಲು, ಅಲ್ಲೂ ವರ್ಷಕ್ಕೆ 2 ಸಲ ಕರೆಸ್ತಿದ್ದೆ ನಾನು. ಎಲ್ಲರೂ ಏನು ಅಂತಂದರೆ, ಬಿಡ್ರಿ ನಂಗೆ ಡಿಗ್ರಿ ಸಿಕ್ಕರೆ ಸಾಕು, ಆಮೇಲೆ ಕಲಿಸೋದಷ್ಟೇ. 10,000 ಪಗಾರ ಕೊಡ್ತಾರೆ ರೀ, ನಾ ಯಾಕೆ ಎಕ್ಸ್ಟ್ರಾ ತ್ರಾಸು ತೊಗೊಳ್ಳಿ, ಲಕ್ಷಗಟ್ಟಲೆ ಪಗಾರ ತೊಗೊಳ್ಳೋರು ಯಾಕೆ ತ್ರಾಸು ತೊಗೊಳ್ಳಿ ಅಂತಂತಾರೆ. ನಮ್ಮ ವೇಳೆಗೆ ನಮ್ಮ ಮಾಸ್ತರ್ಗಳು ಅಥವಾ ಟೀಚರ್ ನಮಗೆ ಕಲಿಸ್ತಾರೆ, ನಾನು ಎಂದೂ ಮರ್ಲಿಕ್ಕೆ ಸಾಧ್ಯ ಇಲ್ಲ. ಬಡದಾರ ನಮಗೂ, ಹೊಡೆದಾರ ಎಲ್ಲ ಮಾಡ್ಯಾರ. ಆದರೆ ಆದ್ದರಿಂದ ನಮಗೆ ಇವತ್ತು ಈ ಲೆವೆಲ್ಗೆ ಇದೀವಿ ನಾವು. ಇವತ್ತಿನ ಹುಡುಗರಿಗೆ ಮತ್ತು ಪೇರೆಂಟ್ಸು ತಪ್ಪುತ್ತೆ. ನಾನು ಸಮರ್ ಕ್ಯಾಂಪ್ ಸ್ಟಾರ್ಟ್ ಮಾಡಿದಾಗ ಅಭಯ್ ಪಾಟೀಲ್ ಮತ್ತು ಫಸ್ಟ್ ಇಯರ್ ಬಂದಿದ್ದರು ಉದ್ಘಾಟನೆಗೆ. ಅವರಂದ್ರು, ಅರವಿಂದ್ ಕುಲಕರ್ಣಿ ಅವರೇ, ನೀವು ಮಕ್ಕಳಿಗಿಂತ ಅವ್ರ ಪೇರೆಂಟ್ಸಿಗೆ ಮೊದಲು ಒಂದು ವರ್ಕ್ಶಾಪ್ ಮಾಡಿರಿ ಅಂತ ಇದ್ರು ನಂಗೆ. ಅವ್ರು ಪೇರೆಂಟಿಂಗ್ ಇವತ್ತು ತಪ್ಪು ಹಾದಿಯಲ್ಲ ಉಂಟು. ಮಕ್ಕಳಿಗೆ ಯಾಕೆ ಬೈತೀರಿ, ಹೊಡಿಬಾರ್ದು, ಓಕೆ ನಾನು ಅಂತ ಹೋಗ್ತೀನಿ. ಬಟ್ ಬೈಯೋದು ಅಥವಾ ಅದು ಇವತ್ತು ಬುದ್ಧಿವಾದ ಹೇಳಿದರೆ ಆತ್ಮಹತ್ಯೆ ಮಾಡ್ಕೊಂಡದ್ದು ಪೇಪರ್ನ ಸುದ್ದಿಗಳು ಬರ್ತಾವೆ. ಸೊ ಹಂಗಿದ್ದಾಗ ಮಕ್ಕಳಿಗೆ ಅವರ ರೀತಿಯಲ್ಲೇ ಹೋಗಿ ನಾನು ಹೇಳಲಿಕ್ಕೆ ಶುರು ಮಾಡಿದರೆ ಒಪ್ಕೋತಾರೆ. ಅದಕ್ಕೆ ಅದನ್ನು ಹೇಳೋದು ಹೆಂಗು, ಅವರು ನಿನ್ನ ವ್ಯಕ್ತಿತ್ವಪ್ಪ. ನಾನು ಕೆಲವು ಸಲ ಹೇಳ್ತೀನಿ, ಅಲ್ಲ ನಿನಗೆ ನಾನು ಭಾಷಣ ಕೇಳಿ ನಿಂಗೆ ಏನಾಗಬೇಕು, ಒಬ್ಬ ಗರ್ಲ್ ಫ್ರೆಂಡ್ ಮಾಡ್ಕೋಬೇಕು, ನಿನಗೆ ಚಲೋ ಮಾತಾಡಬೇಕು, ಚಲೋ ಡ್ರೆಸ್ ಹಾಕೋಬೇಕು, ಚೆಂದಾಗಿ ನಿಲ್ಲಬೇಕು, ಚಲೋದಾಗ ಸ್ಮೈಲ್ ಕೊಡಬೇಕು, ಇದಕ್ಕೆ ಬರೋದು ನಾನು ಕಲಿಸ್ತೀನಿ ನಿನಗೆ. ಈಗ ಬರೇ ನೀನು ನೌಕರಿ ಮಾಡಲಿಕ್ಕೆ ಹೊಟ್ಟೆ ಸಲುವಾಗಿ ಅಲ್ಲ, ಇವು ಸಮಾಜದಾಗ ಹೋದಾಗ ಯಾರ ಜೊತೆ ಹೆಂಗೆ ಮಾತಾಡಬೇಕು, ಎಲ್ಲಿ ಹೆಂಗೆ ನಿಲ್ಲಬೇಕು, ಅದು ಗರ್ಲ್ ಫ್ರೆಂಡ್ ಇರ್ಬೋದು, ಟೀಚರ್ ಇರ್ಬೋದು, ಅವಾಪ ಇರ್ಬೋದು, ಯಾರೇ ಇರ್ಬೋದು, ಇವನ್ನ ನಾನು ನಿನ್ನ ಕಲಿಸ್ತೀನಿ ಅಂತ ಹೇಳಿದಾಗ ನಾವು ಹಂಗಾರ ಅಡ್ಡಿ ಇಲ್ಲ, ನನಗೆ ಉಪಯೋಗ ಆಗುತ್ತೆ ಅಂದರೆ ನನಗೂ ಉಪಯೋಗ ಆಗುತ್ತೆ ಅಂತ ಅವ್ರ ಮನಸ್ಸಿನಾಗ ಬಂದ್ರೆ ಕಲಿತಾರೆ, ಕೇಳ್ತಾರೆ. ಅದಕ್ಕೆ ನಾವು ಬಹಳ ಜನ ಭಾಷಣಕಾರನ ನಾನು ನೋಡೇನೆ,
ತಮಗೆ ಗೊತ್ತಿದ್ದು ಹೇಳಲಿಕ್ಕೆ ಹೋಗ್ತಾರೆ. ಭಾಳ ಜನ ತಪ್ಪು ಮಾಡ್ತಾರೆ, ಅದಕ್ಕೆ ಬೋರ್ ಆಗ್ತಾರೆ ಮುಂದೆ ಕೂತವ್ರಿಗೆ. ಅವ್ರಿಗೆ ಏನು ಬೇಕು ಹೇಳ್ರಿ ಕೇಳ್ತಾರೆ ಮಂದಿ. ಅದು ನಾನು ಯಾವಾಗಲೂ ಗೊತ್ತಿರೋದು. ಮತ್ತು ನಾನು ವ್ಯಕ್ತಿತ್ವ ವಿಕಾಸ ನಾನು ಪಾಠ ಶುರು ಮಾಡಿದ್ದು ನಾನು ಮುಖ್ಯವಾಗಿ ನನಗೆ ಇವತ್ತು ಧನ್ಯವಾದ ಹೇಳಬೇಕು ಗುರುರಾಜ್ ಕರಜ್ಗಿ ಅವ್ರಿಗೆ. ಯಾಕೆ ನಾನು ಓದ್ಕೊಂಡ್ರು ಭಾಳ ಹೇಳೋದ್ರಿಂದ ನನಗೆ ವ್ಯಕ್ತಿತ್ವ ವಿಕಸನ ಪಾಠಗಳು. ಗುರುರಾಜ್ ಕರಜ್ಗಿಯವರ ಕರ್ನಾಳು ಬಾ ಬೆಳಕೆ ಏನು ಪ್ರಜಾವಾಣಿಗೆ ಬರ್ತಿತ್ತು ಅವೆಲ್ಲ 18-19 ಸೀರೀಸ್ ಬುಕ್ ಬಂತು. ಪ್ರತಿಯೊಂದನ್ನು ಇಟ್ಕೊಂಡು ಅದರಿಂದ ಏನು ಕಥೆಗಳ ಮುಖಾಂತರ ಅವಲ್ಲ ಅವನ್ನೇ ನಾನು ವ್ಯಕ್ತಿತ್ವ ವಿಕಸನ ಉಪಯೋಗ ಮಾಡ್ಕೊಂಡು. ಅದೇ ರೀತಿ ಷಡಾಕ್ಷರಿ ಅಂತ ಬರ್ತಾರೆ ಅವರು, ಕ್ಷಣ ಹೊತ್ತು ಅಣಿಮುತ್ತು ಅಂತ ಹೇಳಿ, ಅವ್ರ ಹೋಟೆಲ್ ಓನರ್ ಅವರು ಮಂಗಳೂರವರು, ಭಾಳ ಅದ್ಭುತವಾಗಿ ಬರ್ತಾರೆ. ಇದೇ ಟೈಪದ್ದೇ ಕ್ಷಣ ಹೊತ್ತು ಅಣಿಮುತ್ತು ಅಂತ ಪುಸ್ತಕಗಳು ಸೀರೀಸ್ ಬಂದವು ಅವ್ರದ್ದು. ಪ್ರತಾಪ್ ಸಿಂಹ ಅವ್ರದ್ದು ಸಾಕಷ್ಟು ಪುಸ್ತಕಗಳು. ಆಮೇಲೆ PR ಮಣಿಕಾಂತ್ ಅಂತ ಮೈಸೂರಲ್ಲಿ ಜರ್ನಲಿಸ್ಟ್ ಅವರು, ಅಮ್ಮ ಹೇಳಿದೆ 8 ಸುಳ್ಳುಗಳು. ಅದೇ ರೀತಿ ಆಮೇಲೆ ಅಪ್ಪ ಅಂದ್ರೆ ಆಕಾಶ, ಇಂಥವೆಲ್ಲ ಪುಸ್ತಕ ಬರೆದಾರು. ಅವರಲ್ಲಿ ನೀವು ಹುಡುಗರಿಗೆ ಇವತ್ತೊಂದು 500 ಪೇಜ್ ಕಾದಂಬರಿ ಕೊಟ್ಟು ಓದು ಅಂತ ಯಾರೂ ಓದ್ಲಿಕ್ಕೆ ಲೈಕಿಲ್ಲ. ಅದು ಇದ್ರಾಗ ಹಂಗೆ 1.5-2 ಪೇಜಿಂದ ಅಷ್ಟೇ, ನೀತಿಕತೆನೂ ಅಲ್ಲವು, ನಿಜವಾದ ಆದ ಘಟನೆಗಳು. ಅದೇ ರೀತಿ ಇಂಗ್ಲೀಷ್ನಲ್ಲಿ ಚಿಕನ್ ಸೂಪ್ ಫಾರ್ ದ ಸೋಲ್ ಅಂತ ಸೀರೀಸ್ ಅವು ಭಾಳ ಬರೆಯವು. ಚಿಕನ್ ಸೂಪ್ ಫಾರ್ ದ ಸೋಲ್ ಅಂದರೆ ಆತ್ಮಕ್ಕೆ. ಈಗ ಚಿಕನ್ ಸೂಪ್ ಡೆಲಿವರಿ ಆದರೆ ಚಿಕನ್ ಸೂಪ್ ಕೊಡ್ತಿದ್ರು ಮೊದಲಿನ ಕಾಲದಲ್ಲಿ, ಈಗ ಗೊತ್ತಿಲ್ಲ. ಅದು ಹೊಟ್ಟೆಗೆ ಅಥವಾ ಶಕ್ತಿ ಬರಲಿ ಅಂತ. ಇಲ್ಲಿ ಚಿಕನ್ ಸೂಪ್ ಫಾರ್ ನಿಮ್ಮ ಆತ್ಮಕ್ಕೆ ಒಂದು ಚಿಕನ್ ಸೂಪ್ ಶಕ್ತಿ ಕೊಡಲಿಕ್ಕೆ ಅಂತ ಪುಸ್ತಕಗಳು. ಇಡೀ ಜಗತ್ತಿನಲ್ಲಿ ಬೇರೆ ಬೇರೆ ಘಟನೆಗಳು, ಬೇರೆ ಬೇರೆ ಕಡೆ ಎಲ್ಲ ದೇಶದಿಂದ ಬಂದಂಥ ಕಾಂಟ್ರಿಬ್ಯೂಷನ್ ಮಾಡಿ ಬುಕ್ಸ್ ಒಂದು 100 ಸೀರೀಸ್ ಅವು. ಚಿಕನ್ ಸೂಪ್ ಫಾರ್ ದ ವರ್ಕಿಂಗ್ ವುಮನ್, ಚಿಕನ್ ಸೂಪ್ ಫಾರ್ ದ ಸ್ಟೂಡೆಂಟ್ಸ್, ಚಿಕನ್ ಸೂಪ್ ಫಾರ್ ದ ಎಲ್ಡರ್ಲಿ, ಹಿಂಗೆ ಸಾಕಷ್ಟು ಅವ. ಅದರಿಂದನೂ ತೊಗೋತಿದ್ದು ನಾನು. ಅದರಿಂದ ಓದಿ ತೊಗೊಂಡು ಅವರಿಗೆ ಅಪ್ಲೈ ಆಗುವಂಥದ್ದನ್ನ ಹೇಳ್ಕೊತ ಹೋದಾಗ ಇಂಟ್ರೆಸ್ಟ್ ಬರ್ತದೆ. ಸೊ ಅದಕ್ಕೆ ವಿದ್ಯಾರ್ಥಿಗಳಿಗೆ ನಾನು ವ್ಯಕ್ತಿತ್ವ ವಿಕಸನದಲ್ಲೂ ಅಷ್ಟೇ, ನಾನು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡ್ತೀನಿ, ಅಲ್ಲೆಲ್ಲ ಹೇಳ್ತೆ ಪ್ರೆಸೆಂಟೇಷನ್ ಸ್ಕಿಲ್, ಈಗ ಯಾವ ರೀತಿ ನಿಲ್ಲಬೇಕು, ಹೋಗಿ ಯಾವ ರೀತಿ. ಯಾಕೆ 199 ಮಂದಿಗೆ ಸ್ಟೇಜ್ ಮೇಲೆ ಹೋಗಿ ಮಾತಾಡೋ ಧೈರ್ಯ ಇರೋದಿಲ್ಲ. ಅದನ್ನು ಹೆಂಗೆ ಬೆಳೆಸ್ಕೋಬೇಕು, ಕಮ್ಯುನಿಕೇಷನ್ ಸ್ಕಿಲ್ ಹೆಂಗೆ ಮಾಡಬೇಕು, ಪ್ರೆಸೆಂಟೇಷನ್ ಸ್ಕಿಲ್ ಹೆಂಗೆ ಮಾಡಬೇಕು, ಮಾತಾಡೋದಾಗಲಿ ಪ್ರತಿಯೊಂದಕ್ಕೂ ಯಾವ ಭಾಷೆದಾಗ ಹೆಂಗೆ ಮಾತಾಡಬೇಕು, ಯಾವ ಶಬ್ದ ಬಳಸಬೇಕು, ಪ್ರತಿಯೊಂದನ್ನು ಕಲಿಸ್ತೇನೆ ನಾನು. ಸೊ ಅವಾಗ ಹೌದಲ್ಲ ನನಗೆ ಮುಂದೆ ಉಪಯೋಗ ಆಗುತ್ತೆ ಅಂತ ಗೊತ್ತಾದರೆ ತೊಳಗಿಸ್. ಸೊ ನಾನು ಉಪದೇಶ ಮಾಡೋದನ್ನು ಆದಷ್ಟು ಅವಾಯ್ಡ್ ಮಾಡ್ತೇನೆ. ನಾನು ಯಾರಿಗೂ ಲೈಕ್ ಆಗಿಲ್ಲ. ನೀವು ಹಿಂಗೆ ಮಾಡಬೇಕು ಅಂದ್ರೆ ನೀ ಯಾರು ಹೇಳವ ಅಂತ ಪ್ರಶ್ನೆ ಬರ್ತೀವಿ ಯಾವಾಗಲೂ. ಅದಕ್ಕೆ ಉಪದೇಶ ಮಾಡ್ಲಿಕ್ಕೆ ಹೋಗಿಲ್ಲ. ನಿಮಗೆ ಏನು ಬೇಕು, ನಿಮಗೆ ಹಿಂಗಾದ್ರೆ ಚಲೋ ಹೌದಲ್ಲ, ಹಂಗಾರೆ ನಾನು ಹೇಳ್ತೇನೆ ನೋಡಿ, ಇದಾದ್ರೆ ಹೆಂಗೆ ಮಾಡಬೇಕು, ಹಿಂಗೆ ಹೇಳಲಿಕ್ಕೆ ಶುರು ಮಾಡ್ತೀನಿ. ಅದರಿಂದ ಸ್ಟೂಡೆಂಟ್ಸು ಲೈಕ್ ಮಾಡ್ತಾರೆ. ನನ್ನ ಜನರಲಿ ಕಮ್ಯುನಿಕೇಷನ್ ಸ್ಕಿಲ್ಲು ಅಥವಾ ಯಾವುದೇ ಒಂದು ಪ್ರೆಸೆಂಟೇಷನ್ ಸ್ಕಿಲ್ಲು, ನನ್ನ ವ್ಯಕ್ತಿತ್ವ ವಿಕಸನ ಯಾವುದೇ ಭಾಷೆ, ಕನ್ನಡ, ಹಿಂದಿ, ಇಂಗ್ಲೀಷ್, ಮರಾಠಿ 4 ಭಾಷೆ ಮಾಡ್ತೀನಿ ನಾನು. ವಿದ್ಯಾರ್ಥಿಗಳು ಅದನ್ನು ಇನ್ನೂ ತನಕ ಪಾಸಿಟಿವ್ ತೊಗೊಂಡಾರೆ ಮತ್ತು ಅದರಿಂದ ಯೂಸ್ ಆಗೇದಂತ ಭಾಳ ಜನ ಬಂದು ನನಗೆ ಹೇಳ್ಯಾರು. ಸರ್, ತಮ್ಮ ಒಂದು ಅನುಭವದ ಮಾತುಗಳನ್ನು ಕೇಳ್ತಾ ಇದ್ರೆ ನಿಜಕ್ಕೂ ಪ್ರೇರಣೆಯಾಗುತ್ತೆ. ಸ್ನೇಹಿತರೆ, ಇಂದಿನ ನಮ್ಮ ಸಂಚಿಕೆಯ ಮುಂದುವರೆದ ಭಾಗವನ್ನ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸ್ತೀವಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೇವೆ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು KLE ಧ್ವನಿ 90.4 FM. ನಮಸ್ಕಾರ.